ನಾನು ಜೀವಿಸುವೆ ದೇವ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಬೋಲೋ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಅನೇಕ ದೇವರ ಅದ್ಭುತಗಳು ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಇಂಟ್ರೆಸ್ಟಿಂಗ್ ಇದೆ, ಇವತ್ತು ಅನ್ಯ ಜನಾಂಗದವರು ಕ್ರೈಸ್ತವನು ಆಗಿರ್ತಕ್ಕಂಥ ಓರ್ವ ಫಂಡಮೆಂಟಲ್ ಕ್ರೈಸ್ತವನು, ಬಹಳ ವರ್ಷದ ಕ್ರೈಸ್ತವನು, ದೇವರ ವಾಕ್ಯವನ್ನು ತಿಳಿದಿರ್ತಕ್ಕಂಥ ಕ್ರೈಸ್ತವನು, ಆತನಿಗೆ ಒಂದು ವಿಚಿತ್ರವಾದಂಥ ಶಾಕ್ ಕೊಟ್ಟರು. ಬೆಳಗ್ಗೆ ವಾಕಿಂಗ್ ಹೋಗಿದ್ರು ಅವರು. ಬೆಳಗ್ಗೆ ವಾಕಿಂಗ್ ಹೋಗಿರುವಾಗ ಒಂದು ಅನ್ಯ ಯವನಸ್ಥನು, ಒಳ್ಳೆ ಯವನಸ್ಥನು, ಮಧ್ಯ ವಯಸ್ಸನು ನೋಡಿ, ಸರ್ ಅವ್ರು ಡೈಲಿ ವಾಕಿಂಗ್ ಹೋದ, ಅವ್ರು ಡೈಲಿ ವಾಕಿಂಗ್ ಹೋಗ್ತಾರೆ, ಮಾತಾಡ್ಸಲ್ಲ ಯಾವತ್ತು. ಅವಾಗ ಸರ್ ನಿಮ್ಮನ್ನು ನೋಡಿದ್ರೆ ಯೇಸು ಕ್ರಿಸ್ತನನ್ನು ನೋಡಿದಂಗೆ ಕಾಣಿಸ್ತಾ ಇದ್ದೀರಿ ಅಂತ ಹೇಳ್ದ. ಹಲ್ಲೆಲೂಯಾ. ನಿಮ್ಮ ನೋಡಿದ್ರೆ ಯೇಸು ಕ್ರಿಸ್ತನನ್ನು ನೋಡಿದಂಗೆ ಕಾಣ್ತಾ ಇದೆ ಅಂತ ಹೇಳ್ದ. ಅವನು ಇಲ್ಲ ಸರ್ ನಾನು ಯೇಸು ಕ್ರಿಸ್ತನ ಸೇವಕನು. ಇಲ್ಲ ಸರ್ ಪವಿತ್ರವಾದಂಥ ಯೇಸು ಕ್ರಿಸ್ತನು ಕಾಣ್ತಾ ಇದ್ದಾನೆ ನಿಮ್ಮ ಮೇಲೆ ನನಗೆ ಅಂತ. ಹಲ್ಲೆಲೂಯಾ. ಅದು ಹೇಳಿದ್ದ ಕೂಡಲೇ ಇವನಿಗೆ ಹೆದರಿಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಈ ಮನುಷ್ಯ ಹೆಸರಿಗೆ ಕ್ರೈಸ್ತವರಾಗಿದೆ, ನಾವು ಹೆಸರಿಗೆ ನಾವು ಒಂದು ಸೇವಕನಾಗಿದೆ ನಾವು, ಆದರೆ ಅವನಿಗೆ ಎದುರಿನವನು ಹೇಳ್ತಾ ಇದ್ದಾನೆ ನಿಮ್ಮನ್ನು ನೋಡ್ತಾ ಇದ್ರೆ ನನ್ನನ್ನು ಯೇಸು ಕ್ರಿಸ್ತ ನೋಡಿದಂಗೆ ಕಾಣಿಸ್ತಾ ಇದೆ ಎಂಬುದಾಗಿ. ಅವಾಗ ಅವನು ಹೆದರಿಕೆ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ಲಿ ಮನೆಗೆ ಬಂದು ಮೊಣಕಾಲ ಮೇಲೆ ಬಿದ್ದು, ಅಯ್ಯೋ ನನ್ನ ದೇವರೇ, ನನ್ನೊಳಗೆ ಎಷ್ಟು ಪಾಪ ಇತ್ತು, ನಾನು ಎಷ್ಟೋ ಮುಳುಗಿ ಹೋಗಿದ್ದೆ, ನಾನು ಎಷ್ಟೋ ದೇವರಿಂದ ದೂರ ಆಗಿದ್ದೇನೆ, ಎಷ್ಟೋ ನಾನು ಹೃದಯದಲ್ಲಿ ಎಷ್ಟೋ ಅಶುದ್ಧವಾದವನ್ನು ಯೋಚನೆ ಮಾಡ್ತಿದ್ದೆ. ಕರ್ತನೆ, ಒಂದು ಮನುಷ್ಯನು ಹೇಳ್ತಾ ಇದ್ದಾನೆ ನಿನ್ನಲ್ಲಿ ನಾನು ಯೇಸು ನೋಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದ ಕೂಡಲೇ ಆ ಮನುಷ್ಯನಿಗೆ ಅನ್ಯನ ಮೂಲಕವಾಗಿ ದೇವರು ಕ್ರೈಸ್ತವನ ಜೊತೆ ಮಾತಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವರ ಮಕ್ಕಳೇ, ದೇವರು ಬಹಳ ಸ್ಪಷ್ಟವಾಗಿ ಹೇಳಿದರೆ ಅನ್ಯರ ಮೂಲಕವಾಗಿ ಮತ್ತು ತೊದಲು ನಾಲಿಗೆಯವರ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ಮಾತಾಡ್ತೇನೆ ಎಂಬುದಾಗಿ ಯೆಶಾಯ ಪ್ರವಾದನ ಪುಸ್ತಕದಲ್ಲಿ ಇರ್ತದೆ. ಅನ್ಯರ ಮೂಲಕವಾಗಿ ತೊದಲು ನಾಲಿಗೆಯ ಮೂಲಕವಾಗಿ ನಾನು ನಿನ್ನ ಜೊತೆಯಲ್ಲಿ ಮಾತಾಡ್ತೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಓ ಸ್ಟ್ಯಾಂಬರಿಂಗ್ ಟಂಗ್ ಅವರ ಜೊತೆ. ಅದಕ್ಕಾಗಿ ಅದ್ಭುತ ವಚನ ಎಲ್ಲಿದೆ ನಿಮಗೆಲ್ಲ ನೆನಪಿರ್ಬೋದು. ಸ್ಟ್ಯಾಂಬರಿಂಗ್ ಟಂಗ್ ತುಂಬಾ ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹೌದು, ದೇವರು ಬಹಳ ಒಳ್ಳೆಯವನು, ಆತನು ತನ್ನ ಒಳ್ಳೆಯ ಕಾರ್ಯಗಳನ್ನು ಯೆಶಾಯ ಪ್ರವಾದನ ಪುಸ್ತಕ ನಾನು ಅನ್ಯ ಜನಾಂಗಗಳ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ನಾನು ಮಾತಾಡ್ತೇನೆ ಎಂಬುದಾಗಿ ಬಹಳ ಅದ್ಭುತವಾಗಿ ಹೇಳಿದ್ದಾನೆ. 28:11 ತೊದಲು ಮಾತಿನವರು ಮತ್ತು ಅನ್ಯ ಭಾಷೆಗಳು ಇವರ ಮೂಲಕವಾಗಿ ಆತನು ಈ ಜನರ ಸಂಗಡ ಮಾತಾಡುತ್ತಾನೆ. ಅವಾಗಾದ್ರೆ ನಾಚಿಕೆ ಬರ್ಬೇಕಾ? ಅವಾಗಾದ್ರೆ ತಿಳುವಳಿಕೆ ಬರ್ಬೇಕಾ? ತೊದಲು ನಾಲಿಗೆಯವರು ಮತ್ತು ಅನ್ಯ ಭಾಷೆ ಮಾತಾಡತಕ್ಕಂಥವರ ಜೊತೆಯಲ್ಲಿ ನಾನು ಇವರ ಸಂಗಡ, ಅಂದ್ರೆ ತನ್ನ ಸ್ವಕೀಯ ಜನರ ಸಂಗಡ ಮಾತಾಡ್ತಾನಂತೆ. ಸ್ವಕೀಯ ಜನರು ದೇವರ ಮಾತನ್ನು ಕೇಳದೆ ಬೇಕಾಬಿಟ್ಟೆ ಇಷ್ಟ ಪ್ರಕಾರವಾಗಿ ನಡೀತಾ ಇರ್ತಾರೆ. ಆದರೆ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ತೊದಲು ನಾಲಿಗೆಯವರು ಅನ್ಯ ಭಾಷೆಸ್ಥರೊಟ್ಟಿಗೆ ನಾನು ಆಶಾಭಾಸ್ತಿರ ಮೂಲಕ ನಾನು ಈ ಜನಾಂಗದೊಟ್ಟಿಗೆ ಮಾತಾಡುತ್ತೇನೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಒಬ್ಬನು ಸಿಗರೆಟ್ ಕುಡಿತಾ ಇದ್ರೆ ಬ್ರದರ್, ಒಬ್ಬನು ಹೊಸದಾಗಿ ಯೇಸು ನಂಬ್ಕೊಂಡು ಬಂದಿದ್ದಾನೆ. ಯಾರು? ಮುಸ್ಲಿಂ ಸಹೋದರನು ಹೊಸದಾಗಿ ಯೇಸು ಕ್ರಿಸ್ತ ನಂಬ್ಕೊಂಡು ಬಂದಿದ್ದಾನೆ. ಅವನು ಗೊತ್ತಿಲ್ಲ, ಅವನಿಗೆ ಪಾಪ. ಅವನು, ಏನ್ರಿ ನೀವು ಕ್ರಿಶ್ಚಿಯನ್ ಆಗಿ ಸಿಗರೆಟ್ ಕುಡಿಯಾಕತ್ತೀರಿ ಅಂತ. ಬಪ್ತಿಸಮ್ ತಗೊಂಡು ನಾವು ಬಹಳ ವರ್ಷ ಆಯ್ತು ಬಪ್ತಿಸಮ್ ತಗೊಂಡಿದ್ದೇವೆ. ಬಹಳ ವರ್ಷ ಆಯ್ತು ನಾವು ತಗೊಂಡಿದ್ದೇವೆ. ಏನ್ರಿ ಕ್ರಿಶ್ಚಿಯನ್ ಆಗಿ ನೀವು ಸಿಗರೇಟ್ ಕುಡಿತಾರೆ ಅಂತ ಕೇಳಿದ್ಕೊಳ್ಳಿ, ಅವನಿಗೆ ಬೆಂಕಿ ಅಂಟಿಸಿದಂಗೆ ಇತ್ತದು.
ಪ್ರೈಸ್ ಲಾರ್ಡ್ ಜೀಸಸ್. ನನಗೆ ಆ ಯವನಸ್ಥನು ಹೇಳ್ತಾ ಇದ್ದಾನೆ ಮೊನ್ನೆ ಬೆಳಿಗ್ಗೆ, ಪಾಸ್ಟರ್ ನನಗೆ ದೇವರೇ ಬೆಂಕಿ ಸ್ನಾನ ಮಾಡಿಸಿದಂಗೆ ಆಯ್ತು ಎಂಬುದಾಗಿ. ನಮಗೆ ಪಾಸ್ಟರ್ಗಳು ನೀರಿಂದ ಸ್ನಾನ ಮಾಡಿಸಿದ್ದಾರೆ, ದೀಕ್ಷಾ ಸ್ನಾನ. ದೇವರೇ ಬೆಂಕಿ ಸ್ನಾನ ಮಾಡಿಸಿದಂಗೆ ಆಯ್ತು. ಈ ಜನಾಂಗದ ಮೂಟಕ್ಕೆ ಹೋಗಿ, ಈ ಜನಾಂಗಕ್ಕೆ ಈ ಜನಾಂಗ ಅಂದ್ರೆ ದೇವ ಜನಾಂಗದವರಿಗೆ ಅನ್ಯ ಭಾಷಸ್ತ್ರ ಮೂಲಕವಾಗಿ ಮತ್ತು ತೊದಲುನಾರಿಯವರ ಮೂಲಕವಾಗಿ ಇವರ ಜೊತೆಯಲ್ಲಿ ಮಾತಾಡ್ತೇನೆ ನಾನು. ಅವಾಗಾದ್ರೆ ನೀವು ತಿಳುವಳಿಕೆ ಬಂದು ಸನ್ಮಾರ್ಗಕ್ಕೆ ಬರ್ತೀರಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಒಂದು ಅನ್ಯನು ಬಂದು ಕೇಳ್ತಾ ಇದ್ದಾನೆ, ಏನ್ರಿ ಸಿಗರೇಟ್ ಕುಡಿತಾ ಇದ್ರಿ, ನೀವು ಕ್ರಿಶ್ಚಿಯನ್ ಅಲ್ಲ, ನೀವು ದೀಕ್ಷಾಸ್ತಾನ ತಗೊಂಡಿರಲ್ಲ, ದೀಕ್ಷಾಸ್ತಾನ ತಗೊಂಡು ಸಿಗರೇಟ್ ಬಿಡಿ ಕುಡಿತಾ ಇದ್ರ ಅಂತ ಹೇಳಿ ಎಂತ ಬೆಂಕಿ ಬೆಳೆದಂಗೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಹುಡುಗ, ಆ ಯವನಸ್ಥನು, ನಾನು ಹುಡುಗ ಅಂದ್ರೆ ನನ್ನ ಮಧ್ಯ ವಯಸ್ಸವನೇ, ನನಗಿಂತ 1 ವರ್ಷ ಚಿಕ್ಕವನು. ಅವನು ಅಣ್ಣ ಬಾಬು ನನಗೆ ಕೈ ಕಾಲು ನಡಗಲಿಕ್ಕೆ ಆರಂಭ ಆಯಿತು, ಬೆವರು ಬಿಟ್ಟಿದೆ. ಅವನು ಹೇಳ್ತಾ ಅಷ್ಟಕ್ಕೆ ಬಿಡಲಿಲ್ಲ, ಅವನು ನಿನ್ನಲ್ಲಿ ಯೇಸು ಕ್ರಿಸ್ತನು ಕಾಣಿಸ್ತಾ ಇದ್ದಾನೆ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕಾಣಿಸ್ತಾ ಇದ್ದಾನೆ. ಅಯ್ಯ ನನಗಾಗಿ ಪ್ರೇಯರ್ ಮಾಡ್ರಯ್ಯ ಅಂತ ಕೇಳಿದಾನಂತ. ಏನ್ ಮಾಡಿದಾನೆ ಕೇಳ, ನನಗಾಗಿ ಪ್ರೇಯರ್. ಅಯ್ಯೋ ನಾನು ಅಯೋಗ್ಯನು, ನಾನು ಇಷ್ಟು ದಿನಗಳಾಯ್ತು ದೇವರ ಮೇಲೆ ಭಯಭಕ್ತಿ ಇಲ್ಲದೆ ನಾನು ಇಲ್ಲ ಸಲ್ಲದ ಯೋಚನೆ ಮಾಡ್ತಾ, ನಾನು ಮನಸ್ಸೊಳಗೆ ದ್ವೇಷ, ಅಸೂಯೆ, ಕೈ ಏನೇನೋ ಯೋಚನೆ ಮಾಡ್ತಾ ನನ್ನ ಮನಸ್ಸೊಳಗೆ ಪಾಪ ಇತ್ತಲ್ಲ. ಆದ್ರೆ ಒಂದು ಅನ್ಯನು ನನಗೆ ಬಂದು ಹೇಳ್ತಾ ಇದ್ದಾನೆ, ಏನಂತ ತಿಳ್ಕೊಂಡು, ನಿನ್ನ ನೋಡ್ತಾ ಇದ್ರೆ ನಾನು ಕ್ರಿಸ್ತನನ್ನು ನೋಡಿದಂಗೆ ಕಾಣಿಸ್ತಾ ಇದೆ ನನಗೆ. ಇಲ್ಲ ಸರ್ ನನ್ನಲ್ಲಿ ಯಾವ ಕ್ರಿಸ್ತನು, ನಾನು ಒಂದು ವಿಶ್ವಾಸಿ ಸರ್, ನಾನು ಸಾಮಾನ್ಯವಾಗಿ ನಂಬಿಕೊಂಡು ಬಂದಿರ್ತಕ್ಕಂಥ ಒಂದು ಸಾಮಾನ್ಯವಾದ ವಿಶ್ವಾಸಿ ಸರ್, ನಾನೆಂತ ದೊಡ್ಡ ವ್ಯಕ್ತಿ ಅಲ್ಲ ಸರ್ ಅಂತ ಹೇಳಿದ್ರು. ಇಲ್ಲ ಸರ್, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಕಾಣಿಸ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನಿನ್ನ ಒಳಗೆ ತಪ್ಪು ಲೋಪದೋಷಗಳಿರ್ಬೋದು, ಆದರೆ ನಾವು ನಂಬಿರುವಂತ ಕರ್ತನು ಯಾವತ್ತು ನಂಬಿಕೆ ದ್ರೋಹಿ ಆಗುವುದಿಲ್ಲ. ನಾನು ನಂಬಿಕೆ ದ್ರೋಹಿ ಆಗಿರ್ಬೋದು, ಆದ್ರೆ ಆತ ನಮ್ಮನ್ನು ಬಿಡದೆ ನಮ್ಮ ಪಕ್ಕದಲ್ಲಿ ನಿಂತು ನಮ್ಮ ಒಳಗೆ ಕ್ರಿಸ್ತನನ್ನು ತೋರಿಸ್ಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದನ್ನು ಕೇಳಿದ ಕೂಡ್ರೆ ಯಾಕಂದ್ರೆ ಬೈಬಲ್ ನಲ್ಲಿ ಸ್ಪಷ್ಟವಾಗಿದೆ, ನೀವು ಏನು ಬಹಳ ಚೆನ್ನಾಗಿದೆ ಪ್ರಾಪ್ತಿ. ಎಲ್ರಿ ನೀವು ಬಹಳ ಡೀಪ್ ಇದ್ರಿ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಜೀಸಸ್ ಅನ್ನು ನೋಡಿದಂಗಿದೆ ಅಂತ ಹೇಳ್ತಾ ಇರುವಾಗ, ಆ ಮನುಷ್ಯ ಇಷ್ಟು ವಾಕ್ಯಗಳನ್ನು ಓದಿ ಇಷ್ಟು ತಿಳಿದುಕೊಂಡು ಕೂಡ ನನ್ನಲ್ಲಿ ಇಂಥ ಲೋಪದೋಷ ಇದ್ರು ಕೂಡ ದೇವರು ನನ್ನಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದ್ದಾನಂದ್ರೆ ದೇವರೆಷ್ಟು ನಂಬಿಕಸ್ತನು, ನಾನೆಂತ ನಂಬಿಕ ದ್ರೋಹಿ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಅಪನಂಬಿಕಸ್ಥರಾಗಿದ್ರು, ಆತನು ನಂಬಿಕಸ್ಥನಾಗಿರುವ. ತೆಗಿರಿ ಮೊದಲ ತಿಮೋತಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದಯಮಾಡಿ ಎಲ್ಲರೂ ಬರೆದಿಟ್ಕೊಂಡ್ರಿ, ದಯಮಾಡಿ ನಂಗೆ ಫೋಟೋ ಕಾಪಿ ಹೋಗ್ಬೇಕು. ನನಗೆ ನೀವು ಅಪನಂಬಿಕಸ್ಥರಾಗಿದ್ರು, ನಾನು ದೇವರು ನಂಬಿಕಸ್ಥನಾಗಿದ್ದಾನೆ ಎಂಬುದಾಗಿ ಅದ್ಭುತವಾದಂಥ ಮಾತು ಅಲ್ಲಿ ಉಲ್ಲೇಖನಾಗಿದೆ. ನನ್ನ ಪ್ರಿಯ ಸಹೋದರರೇ, 2ನೇ ಅಧ್ಯಾಯ 2ನೇ ತಿಮೋತಿ 2ನೇ ಅಧ್ಯಾಯ 11ನೇ ವಚನ. ನೀವು ನಂಬಿಕಸ್ಥರಾಗಿದ್ರು, ನೀವು ಅಪನಂಬಿಕಸ್ಥರಾಗಿದ್ರು, ಆತನು ನಂಬಿಕಸ್ಥನಾಗಿದ್ದಾನೆ. ಏನೆಂದರೆ ನಾವು ಆತನೊಡನೆ ಮತ್ತೊಂದು ಸರಿ ಓದುವ, 11 ಓದುವ ಸರಿ. ಹಲೋ, 2ನೇ ತಿಮೋತಿ 2ನೇ ಅಧ್ಯಾಯ 11ನೇ ವಚನ. ಈ ಮಾತು ಸಂಬಂಧತಕ್ಕದ್ದಾಗಿದೆ. ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಸಹಿಸಿಕೊಳ್ಳುವುದು. ನಾವು ಆತನೊಡನೆ ಸತ್ತಿದ್ರೆ ನಾವು ಆತನೊಡನೆ ಜೀವಿಸುವೆವು. ಸಹಿಸಿಕೊಳ್ಳುವರಾಗಿದ್ರೆ ಆತನೊಡನೆ ಅಳುವೆವು. ಆತನೊಂದಿಗೆ ಆಳುವೆವು. ನಾವು ಯೇಸುವಿನವರೆಲ್ಲರೆಂದು, ನಾವು ಕ್ರೈಸ್ತವನವರೆಲ್ಲರೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರೆಲ್ಲವೆಂದು, ನಾವು ಯೇಸುವಿನವರು ಅಲ್ಲವೆಂದರೆ ಆತನು ಕೂಡ ತನ್ನವರು ಅಲ್ಲವೆಂದು ಹೇಳುವನು. ನಾವು ಅಪನಂಬಿಕಸ್ಥರಾಗಿದ್ದರೂ ಆತನು ನಂಬಿಕಸ್ಥನಾಗಿರುವನು. ಆಯ್ತಾ, ಮುಗಿತಾ? ಆತನು ನಂಬಿಕಸ್ಥನಾಗಿರುವನು. ಆವಾಗ ಆ ಒಂದು
ಆ ಒಂದು ವಿಶ್ವಾಸಿಗೆ ಎಂತ ಶಾಕ್ ಅಂದ್ರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ ಅವನು. ಏನ್ ಮಾಡ್ತಾ ಇದ್ದಾನೆ? ಸೇವೆ ಮಾಡ್ತಾ ಇದ್ದಾನೆ. ಅವನು ಬಂದು ಕೇಳಿದ್ರೆ ಏನಂತೇಳಿ, ಸರ್ ನಿಮ್ಮಲ್ಲಿ ಯೇಸು ಕ್ರಿಸ್ತ ಕಾಣ್ತಾ ಇದ್ದಾನೆ ಸರ್ ಅಂತ ಹೇಳಿದ. ನಿಮ್ಮಲ್ಲಿ ಏನ್ ಕಾಣ್ತಾ ಇದ್ದಾನೆ? ಜೀಸಸ್ ಕಾಣ್ತಾ ಇದ್ದಾನೆ. ಅವಾಗ ಅವನು ಜೀಸಸ್ ಕಾಣ್ತಾ ಇದೆ ಅಂತ ಹೇಳಿದ ಕೂಡ ಹೆದರಿಕೆ ಸ್ಟಾರ್ಟ್. ಯಾಕಂದ್ರೆ ಅವನು ದೇವರ ಸೇವಕನೆಂದು ಹೆಸರು ಇಟ್ಕೊಂಡವನು, ಅವನು ಕ್ರಿಸ್ತನ ಎಂಬುದಾಗಿ ಹೆಸರು ಇಟ್ಕೊಂಡವನು. ನಿಮ್ಮಲ್ಲಿ ಜೀಸಸ್ ಅಯ್ಯೋ ನಾನು ಪಾಪ ಮಾಡ್ತಾ ಇದ್ದಾನಲ್ಲ, ನನ್ನಲ್ಲಿ ಯೇಸು ಹೆಂಗ್ ಕಾಣ್ತಾ ಇದೆ ಅಂತ ಹೇಳಿ ಹೆದರಿ ಮನ್ಕಾಲು ಊರಿ ಬಿಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ಮುಸ್ಲಿಂ ಅವನು ಯೇಸು ಕ್ರಿಸ್ತ ನಂಬ್ಕೊಂಡು ಬಂದಿದ್ದಾನೆ. ನಮ್ಮಲ್ಲಿ ಮುಸ್ಲಿಂ ಅವನಿಗೆ ಸೇವೆ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯಾ. ಅವ್ನು ಕೇಳ್ದ, ಅಂಕಲ್ ಅಂಕಲ್ ತುಮ್ ಕ್ರಿಶ್ಚಿಯನ್? ಹಾ ಹಾ ಕ್ರಿಶ್ಚಿಯನ್. ಏನು सिगरेट कुड़ताने? क्रिश्चियन है तू? हाँ क्रिश्चियन. बपतिस्म लिया? बपतिस्म बहुत साल हुआ लेकर. तुम सिगरेट पीते? तू कौन रे? मैं अभी यीशु मसीह को माना हूँ. मैं कुछ भी बुरी आदत कुछ भी नहीं, सभी मेरे गुटखा तंबाक बीड़ी सिगरेट क्या था सब छोड़ दिया मैंने यीशु मसीह को माने से. यीशु मसीह का जीवन बहुत अच्छा है. ಅವನ ಅಂಕಲ್ ಥಂಡಾಗ್ಬಿಟ್ಟ. ಒಂದು ಅನ್ಯನು ಕ್ರಿಶ್ಚಿಯನ್ಗೆ ಶಾಕ್ ಕೊಟ್ಟ. ಪ್ರೈಸ್ ಲಾರ್ಡ್ ಜೀಸಸ್. ಅನ್ಯನು ದೇವರನ್ನು ನಂಬಿಕೊಂಡು ಅವನು ದೇವರಲ್ಲಿರುವ ಸುಖ, ದೇವರಲ್ಲಿರುವ ಸಮಾಧಾನ, ದೇವರಲ್ಲಿ ಆನಂದವನ್ನು ಆನಂದಿಸ್ತಾ ಇದ್ದಾನೆ. ಅದೇ ನಾನು ತೋರಿಸ್ತಾ ಇದ್ದೇನೆ. ಅನ್ಯರ ಮೂಲಕವಾಗಿ ದೇವರು ಸ್ವಂತ ಜನರೊಂದಿಗೆ ಮಾತಾಡ್ತಾನಂತೆ. ಪ್ರೈಸ್ ಲಾರ್ಡ್ ಬ್ರದರ್. ಒಂದ್ ದಿವಸ ಒಂದು ಘಟನೆಗೆ ಹೋಗಿರುವಾಗ ನನಗೆ ಬಹಳ ಆಶ್ಚರ್ಯ ಆಯ್ತು. ದೇವರು ನಿಜವಾಗಲೂ ಎಂತ ತೊದಲ್ನಾಲಿಗೆಯವರ ಮೂಲಕವಾಗಿ ಮತ್ತು ಅನ್ಯ ಜನರ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡುತ್ತೇನೆ ಅಂದ್ರೆ ದೇವ ಜನರೊಟ್ಟಿಗೆ ಮಾತಾಡ್ತೇನೆ ಎಂಬುದಾಗಿ. ಒಂದ್ಸಾರಿ ಯಾವುದೋ ಒಂದು ದುರ್ಘಟನೆಯಿಂದ ಯಾವುದೊಂದು ಅಂತಾರೆ ಘಟನೆ ವಾಡಿಸಿ ಒಂದು ಘಟನೆಯಿಂದ ಸ್ಟೇಷನ್ಗೆ ಹೋಗಿದ್ದಾರೆ. ಸ್ಟೇಷನ್ಗೆ ಹೋಗಿದ್ರೆ ಸ್ಟೇಷನ್ ಅಲ್ಲಿ ಏನಂತ ಗೊತ್ತಿದೆ, ಇವರು ಬೇರೆಯವರು, ಇವರು ಕ್ರೈಸ್ತವರು, ಇವರು ಬೇರೆಯವರು, ಇವರು ಕ್ರೈಸ್ತವರು. PSI ಏನಂತ ಅಂದ್ರೆ, ಏನ್ರಿ ನೀವು ಕ್ರಿಶ್ಚಿಯನ್ರು? ಅಲ್ಲೆಲ್ಲ ಏನ್ರಿ ನೀವು ಕ್ರಿಶ್ಚಿಯನ್ರು? ನೀವು ಯಾವತ್ತೂ ಕ್ಷಮಿಸೋರಲ್ಲ, ನೀವು ಎಂತ ಒಳ್ಳೆ ಜನರಿ. ಹೆಂಗಿರ್ತದ್ರಿ ಮಾತು ಕೇಳಿದ್ರೆ? ಬೆಂಕಿಯ ಸ್ನಾನ ಮಾಡಿಸಿದಂಗಿದೆ. ಅಲ್ಲೆಲ್ಲೂಯಾ, ಬೆಂಕಿಯ ಸ್ನಾನ. ಕ್ರಿಶ್ಚಿಯನ್ರು ನೀವು ಏನ್ರಿ? ನೀವು ಹಿಂಗ್ ಜಗಳ ಮಾಡ್ತೀರಾ? ನೀವು ಒಳ್ಳೆ ಶಾಂತ ಜೀವಿಗಳು ನೀವು. ಅವನಾದ್ರೆ ಬುದ್ಧಿ ಎಲ್ಲ ಬಿಡ್ರಿ, ಅವನು ಕುಡುಕ, ಅವನು ಪಟ್ಟಿಂಗ, ಅವನಿಗೆ ಬೇಕಾಬಿಟ್ಟಿದೆ. ನೀವು ಕ್ರೈಸ್ತನ್ರು, ನೀವು ಒಳ್ಳೆ ಜನರಲ್ಲ. ಅವನು ಮಾತೇ ಬಂದಾತ. ಹೆಂಗಿದ್ರಿ ಶಾಕ್ ಇದು? ಅನ್ಯನು ಕೊಟ್ಟ ಶಾಕ್ ಕ್ರಿಶ್ಚಿಯನ್ರಿಗೆ. ಯಾಕ್ರಿ? ಯಾವಾಗ ಜಗಳ ಮಾಡ್ಕೊಂಡು ನಿಮ್ ಜನ ಯಾವತ್ತು ಪೊಲೀಸ್ ಸ್ಟೇಷನ್ ಬರಬಾರ್ದ್ರಿ. ಯಾಕಂದ್ರೆ ನೀವು ಶಾಂತ ಜೀವಿಗಳು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರರೇ, ಇಂಥ ಒಂದು ಅದ್ಭುತ ಸಂಗತಿ. ಆ ಬೆಳಿಗ್ಗೆ ನಾನು ಹೇಳಿದೆನಲ್ಲ, ನಿನ್ನೆ ಬೆಳಿಗ್ಗೆ ಒಂದು ನನ್ನ ಪಾಸ್ಟರ್ ಒಂದು ಫೋನ್ ಮಾಡಿ ಹೇಳಿದ್ರು, ಪಾಸ್ಟರ್ ನಿಜವಾಗ್ಲೂ ಪಾಸ್ಟರ್, ಇವತ್ತು ಬೆಳಿಗ್ಗೆ ನನಗೆ ಬೆಂಕಿ ಸ್ನಾನ ಆಗಿದಂಗಾಗಿದೆ ಪಾಸ್ಟರ್. ನಾವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ವಿ, ಆದ್ರೆ ಒಂದು ಮನುಷ್ಯನ ಇವತ್ತು ಬಂದು ನಿನ್ನಲ್ಲಿ ಯೇಸು ಕಾಣ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ನನಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನನ್ನ ಮನಸ್ಸೊಳಗೆ ಏನಿತ್ತು? ದ್ವೇಷ, ಅಸೂಯೆ, ಕಹಿ. ನಾನು ಅಲ್ಲಿ ಒಳ್ಳೆ ಮನಸ್ಸಿಲ್ಲಾಗಿತ್ತು. ನಾನು ಎಷ್ಟೋ ದಿನಗಳಿಂದ ದೇವರಿಂದ ದೂರ ಆಗ್ತಾ ಇದ್ದೇನೆ, ಸುಳ್ಳು ಮಾತಾಡ್ತಾ ಇದ್ದೇನೆ, ಮೋಸ ಮಾಡ್ತಾ ಇದ್ದೇನೆ, ನಾನು ಪಾಪಿ ಆಗಿದ್ದೇನೆ. ಆದ್ರೆ ನಿನ್ನಲ್ಲಿ ಯೇಸು ಕಾಣ್ತಾ ಇದ್ದಾನೆ ಅಂದ್ಕೊಳ್ಳಿ. ಯೇಸು ನನ್ನಲ್ಲಿ ಕಾಣ್ತಾ ಇದ್ದಾನೆ ಅಂದ್ರೆ ನಾನು ನಂಬಿಕದ್ರೋಹಿ, ಆದ್ರೆ ಯೇಸು ನಂಬಕಸ್ತನು. ನಾನು ಕೆಟ್ಟವನಾಗಿದ್ರು ಕೂಡ ನನ್ನ ಪಕ್ಕದಲ್ಲಿ ನನ್ನೊಳಗೆ ಯೇಸು ಇರೋದು ಜನಕ್ಕೆ ಕಾಣ್ತಾ ಇದೆ. ಆದ್ರೆ ನಾನು ಯಾರೆಂಬುದಾಗಿ ದೇವರು ತೋರಿಸ್ಕೊಡ್ತಾ ಇಲ್ಲ ಅವರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ ನನ್ನ ಪ್ರಿಯ ಸಹೋದರೇ, ಎಂತ ಅದ್ಭುತವಾದಂತ ಸಂಗತಿ ನಾವು ಕರ್ತನ ವಾಕ್ಯದಿಂದ ನೋಡಿದ್ದೇವೆ. ಇದೇ ರೀತಿಯಲ್ಲಿ ಬಹಳಷ್ಟು ಅನ್ಯರು ಕ್ರೈಸ್ತವರಿಗೆ ಕೊಟ್ಟ ಶಾಕ್. ಪ್ರೈಸ್ ಲಾರ್ಡ್ ಜೀಸಸ್. ಬಹಳಷ್ಟು ಘಟನೆ, ಎಂತ ಜಗದಲ್ಲಿ ನಾನು ಘಟನೆ ನೋಡಿದ್ದೇನೆ. ಎಲ್ಲಾ ಘಟನೆಗಳಲ್ಲಿ ಅನ್ಯರು ಕ್ರೈಸ್ತರ ವಿಷಯದಲ್ಲಿರ್ತಕ್ಕಂಥ ದೃಷ್ಟಿಕೋನ ಎಷ್ಟು ಒಳ್ಳೆಯದಾಗಿದೆ. ಯೇಸು ನಂಬಿದ್ದವರು ಎಷ್ಟು ಸಾತ್ವಿಕರಾಗಿರ್ತಾರೆ. ಅವ್ರ ಹತ್ರ ಏನು ಕೆಟ್ಟ ಚಟ ಇರುವುದಿಲ್ಲ, ಅವ್ರ ಹತ್ರ ಯಾವುದ ದುಶ್ಚಟಗಳು ಇರುವುದಿಲ್ಲ, ಅವ್ರು ಕೆಟ್ಟ ಬೈಗಳು ಇರುವುದಿಲ್ಲ. ಅವರು ಬಹಳ ಶಾಂತ ಜೀವಿಗಳು. ಅವರು ಎಂತ ಒಳ್ಳೆಯ ಕ್ರೈಸ್ತವರು. ಅನ್ಯರ ಮನಸ್ಸೊಳಗೆ ಕ್ರೈಸ್ತರ ವಿಷಯದಲ್ಲಿ ಒಳ್ಳೆ ದೃಷ್ಟಿಕೋನ, ಒಳ್ಳೆ ಅಭಿಪ್ರಾಯ, ಒಳ್ಳೆ ಮನೋಭಾವನೆ ಇದೆ ಅವರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಿಲ್ಲ, ಇಲ್ಲೇ ಒಬ್ರು ಇದ್ದಾರೆ ನಮ್ಮ ಮುಂದೆ, ಇವರು ಕೂಡ ಶಾಕ್ ಕೊಟ್ಟಾರೆ ನಮ್ಗೆ. ಹಲ್ಲೆಲೂಯಾ. ಇವರು ಕೂಡ ಶಾಕ್ ಕೊಟ್ಟಿದ್ದಾರೆ. ಹೊಸದಾಗಿ ಬಂದಿದ್ದಾರೆ ಕರ್ತನಲ್ಲಿ. ನಮ್ಮ ಅಣ್ಣವರು ಹಾ
ಒಂದು ಮನೆಯಲ್ಲಿ ಪ್ರೇರಣೆ ಅಣ್ಣವ್ರ ಏನು ಆ ಮನೆಯವರು ಏನ್ ಮಾಡಿದ್ರೆ, ಏನ್ರಿ ಪಾಸ್ಟರ್ ಇವರು ಕ್ರಿಶ್ಚಿಯನ್ ಅಂತ ಹೇಳ್ತಾರೆ, ಇವರಲ್ಲಿ ಇಷ್ಟು ಕ್ರೈಸ್ತರು ಅಂತ ಹೇಳ್ತಾರೆ, ಯೇಸು ನಂಬಿಕೊಂಡು ಅಂತ ಹೇಳ್ತಾರೆ, ಇವರಲ್ಲೇ ಇಷ್ಟು ಹುಳುಕು ಕೊಳಕು ಕ್ಷಮಿಸಲಾರದಂತ ಮನಸ್ಸು ದ್ವೇಷ ಅಷ್ಟು ಇದ್ರೆ ಇವ್ರು ಹೆಂಗ್ ಬದುಕ್ತಾರೆ ಇವರು? ನಾವಾದ್ರೆ ಯೇಸು ಕ್ರಿಸ್ತ ಅಂತ ತಿಳ್ಕೊಂಡು ಅದರಲ್ಲಿರೋ ಸುಖವನ್ನು ತಿಳ್ಕೊಂಡು ಬಿಟ್ಟಿದ್ದೇವೆ, ಅದರಲ್ಲಿರೋ ಕ್ಷಮೆ ತಿಳ್ಕೊಂಡು ಬಿಡ್ತೇವೆ, ನಾವು ಎಲ್ಲರೂ ಕ್ಷಮಿಸ್ತಾ ಇದ್ದೇವೆ, ಎಲ್ಲರೊಟ್ಟಿಗೆ ಪ್ರೀತಿಸ್ತಾ ಇದ್ದೇವೆ, ನಮ್ಗೆ ಬಹಳ ಸುಖ ಇದೆ ರೀ. ಇವ್ರಿಗೆ ಯಾವಾಗ ತಿರುಗಿ ಬೈಬಲ್ ಓದುದಿಲ್ಲೇನ್ರಿ ಇವರು ಅಂತ ಕೇಳ್ದ. ಯಾರು? ಅಣ್ಣವರು. ಪ್ರೈಸ್ ಲಾರ್ಡ್ ಜೀಸಸ್. 2-3 ಸಾಲ 3-4 ಸಾಲ ಕೇಳಿದ್ರು ಅವರು. ಏನ್ರಿ ಅವ್ರು ಇಷ್ಟು ಸಮೀಪವಾಗಿದ್ದು ಪ್ರೇಯರ್, ದೇವರ ವಾಕ್ಯಕ್ಕಾಗಿ ಇಷ್ಟು ಚಂದಾಗಿ ನೀವು ವಾಕ್ಯ ಹೇಳ್ತಾ ಇದ್ರಿ, ಈ ವಾಕ್ಯವನ್ನು ಕೇಳೋದಕ್ಕಾಗಿ ಇಲ್ಲಿ ಇಷ್ಟು ಜನರಿದ್ದಾರೆ. ಇಲ್ಲಿ ನೋಡಿದ್ರೆ ತುಂಬೋದು 95% ಅಷ್ಟೇ ತುಂಬುತ್ತಾ ಇದ್ದಾರೆ. ಅಲ್ಲೆಲ್ವಿಯಾ, ಇನ್ನು 5% ತುಂಬಬೇಕಲ್ಲ. ಅವರು ನಿಜವಾಗಲೂ ದೇವರು ತಿಳ್ಕೊಂಡಲ್ಲ, ಅವರು ಯಾಕೆ ಇಷ್ಟು ಸಮೀಪದಲ್ಲಿದ್ದು ಯಾಕೆ ಬರಲ್ಲ ರೀ? ಈ ಕ್ರಿಶ್ಚಿಯನ್ಸ್ ಅಲ್ಲ ಅವರು, ದೇವರ ವಾಕ್ಯದ್ರೆ ಎಷ್ಟು ಆಸಕ್ತಿ ಇರಬೇಕು ಎಂಬುದಾಗಿ ಹೇಳಿರುವಾಗ ಇದು ಕೂಡ ಒಂದು ಔಟ್ಸ್ಟ್ಯಾಂಡಿಂಗ್ ಶಾಕ್ ಆಗಿದೆ. ಮತ್ತು ಸರಿತ್ರಿ ಯೆಶಾಯ 28:11 ಹೇಳಲಾಗಿದೆ, ಅನ್ಯ ನೋಡ್ರಿ. ಈಗ ತಾನೇ ಫಸ್ಟ್ ನಾವು ವಚನ ಸ್ಟಾರ್ಟ್ ಮಾಡಿದಾಗೆ ಓದಿರ್ತಕ್ಕಂಥ ವಚನ ನೋಡ್ರಿ ಏನಿದೆ. ಫಾರ್ ವಿತ್ ದ ಸ್ಟ್ಯಾಮರಿಂಗ್ ಲಿಪ್ಸ್ another tongue he will speak to this people. ಅನ್ಯ ಜನರ ಮೂಲಕವಾಗಿ ಸ್ವಕೀಯ ಜನರೊಟ್ಟಿಗೆ ದೇವರು ಮಾತಾಡ್ತಾರಂತೆ. ತೊದಲು ಮಾತಿನವರು, ಅನ್ಯ ಭಾಷಸ್ಥರು, ಇವರ ಮೂಲಕವಾಗಿ ಆತನು ಯಾವ ಜನರ ಸಂಗಡ ಮಾತಾಡ್ತಾನೆ? ತನ್ನ ಜನರ ಸಂಗಡ ಮಾತಾಡ್ತಾನಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ ದೇವ್ರ ಮಕ್ಕಳೇ, ಇಂತಹ ಅದ್ಭುತವಾದಂತ ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ ಕರ್ತನ ವಾಕ್ಯದಲ್ಲಿ. ಆತನ ಮಾತಲ್ಲಿ ಯಾವತ್ತಿಗೂ ತಪ್ಪುವುದಿಲ್ಲ. ನಮ್ಮ ಜೊತೆಯಲ್ಲಿ ದೇವರಿದಾನಂತೇಳಿ ನಮಗ್ ಕಾಣ್ತಾ ಇಲ್ಲ, ಆದ್ರೆ ಅನ್ಯರಿಗೆ ಕಾಣ್ತಾ ಇದೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಎಲ್ಲಿ ಹೋಗಿದೆ ಹೇಳ್ರಿ? ಅನ್ಯನಂದ್ರೆ ಮಾಮೂಲಿ ಅನ್ಯನಲ್ಲ, ಇದು ಸಾಮಾನ್ಯವಾದ ಅನ್ಯನ ಸಿಕ್ಕಿದ್ದು. ಅಲ್ಲಿ ಒಂದು ಅರಸನು, ಒಂದು ಸಾಮ್ರಾಜ್ಯವನ್ನು ಆಳುತ್ತಿರ್ತಕ್ಕಂಥವನು, ಒಂದು ಬಲವಾದಂತ ಸಮ್ರಾಟನು, ಪ್ರೈಸ್ ಲಾರ್ಡ್ ಜೀಸಸ್ ಹೇಳ್ತಾ ಇದ್ದಾನೆ, ಏನಪ್ಪ ನೀನು ಹೋಳಿ ನೀನು ನಿನ್ನ ಹೆಂಡತಿಯನ್ನು ತಂಗಿ ಅಂತ ಹೇಳಿಬಿಟ್ಟಿಯಲ್ಲಪ್ಪ. ಯಾರು? ತೆಗೀರ ಮಾತು. ನಿನ್ನ ಹೆಂಡತಿಯನ್ನು ತಂಗಿ ಅಂತ ಹೇಳಿಬಿಟ್ಟಿಲ್ಲಪ್ಪ, ನನ್ನ ದೇಶವೆಲ್ಲ ಸತ್ಯನಾಶ ಹೋಗ್ತಿತ್ತಲ್ಲಪ್ಪ ನೀನು ಮಾಡುವ ಕೆಲಸದಿಂದ. ಅಪ್ಪ ನಿನ್ನ ಹೆಂಡತಿಯನ್ನು ತಗೊಂಡು ಮೊದಲು ನೀನು ಹೋಗ್ಬಿಡಪ್ಪ. ಅಂದ್ರೆ ಅರ್ಥ ಏನು? ದೇವರು ಅನ್ಯನ ಅರಸನ ಕನಸಿನಲ್ಲಿ ದೇವರು ಬಂದು ಮಾತನಾಡಿ ಅರಸನಿಗೆ ಅನ್ಯನ ಅರಸ ಕ್ರೈಸ್ತವನಲ್ರಿ, ಅನ್ಯ ಅರಸನ ಜೊತೆಲಿ ಅನ್ಯ ಅರಸನು ದೇವರಿಗೆ ನಂಬಿಕಸ್ಥನಾಗಿದ್ದಾನೆ, ಅನ್ಯ ಅರಸನು ನೀತಿವಂತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಹೆಂಗಿದೆ ನೋಡ್ರಿ ಇದು. ಐ ಲವ್ ದಿಸ್ ವರ್ಡ್. ನಾನು ಬಹಳ ಸಾರಿ ಬೈಬಲ್ ಓದುವಾಗ ಇದು ನನಗೆ ಬಹಳ ಆಶ್ಚರ್ಯಚಕಿತವಾಗ್ತದೆ. ಅದು ತೆಗೆದಿರೋ ಮಾತನ್ನು ಆದಿಕಾಂಡ, ಎಸ್ ರೈಟ್, ವೆರಿ ಗುಡ್. ಆದಿಕಾಂಡದಲ್ಲಿ ಎಷ್ಟು ಚೆನ್ನಾಗಿದೆ ಆ ಮಾತು. ಅಲ್ಲಿ ಬಹಳ ಸುಂದರವಾದಂತಹ ಸಂಗತಿಗಳು ನಾವು ನೋಡ್ತೇವೆ. ಒಂದೊಂದಾಗಿ ಸುಮಾರು 21 ಕಾಣಿಸ್ತದೆ. ಅದು 21ರಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಲ್ಲಿ ಅನ್ಯನ ಬಂದು ಹೇಳ್ತಾನೆ, ಅನ್ಯನಿಗೆ ದೇವರು ಮಾತಾಡ್ತಾ ಇದ್ದಾರೆ. ಅನ್ಯನು ನೀತಿವಂತನಾಗಿದ್ದಾನೆ, ಅನ್ಯ ರಾಜ್ಯವು ನೀತಿವಂತರಾಗಿದ್ದಾರೆ, ಆದ್ರೆ ಸ್ವಕೀಯವನು ದೇವರಿಗೆ ಭಯಪಡೋನಿದ್ದಾನೆ. ಹೌದು, ಆದ್ರೆ ಅವನ ಬಾಯಲ್ಲಿ ಏನು ಬಂತು? ಅಯ್ಯೋ ಹೆದರಿ ಏನು ಬಂತು? ಇವಳು ನಮ್ಮ ಹೆಂಡತಿ ಅಂತ ಬಂತು. ಆದ್ರೆ ಅವನು ಸುಳ್ಳು ಹೇಳಿಲ್ಲ, ಅವನು ತನ್ನ ರಿಲೇಷನ್ ಏನಿತ್ತು ಎಂಬುದಾಗಿ ಕರೆಕ್ಟ್ ಆಗಿ ಹೇಳಿದನು. ಆದ ಕಾರಣ ಇಲ್ಲಿ ಹೇಳ್ತಾನೆ, ಅನ್ಯ ಅರಸನು ಹೆದರಿದನು, ಅಭಿಮಲೇಖನು ಗಡಗಡಗಡನೆ ನಡಗಿ ಹೆದರಿದನು. ಅಯ್ಯೋ, ನಿನ್ನ ಜೊತೆಯಲ್ಲಿ ಭೂಮಿ ಆಕಾಶಗಳಿಗೆ ಒಡೆಯನು ನಿನ್ನ ಜೊತೆಯಲ್ಲಿದ್ದಾನೆ. 20ನೇ ವಚನ, ಆದಿಕಾಂಡ 20ನೇ ವಚನ, 20ನೇ ಅಧ್ಯಾಯ 6ರಿಂದ, ವೆರಿ ಗುಡ್, 6ರಿಂದ 8ವರೆಗೆ ಓದ್ತೀರಿ, ಬೇಗನೆ ಓದ್ತೀರಿ. 6ರಿಂದ 9ವರೆಗೆ ಓದ್ತೀರಿ, ಬೇಗನೆ ಓದ್ತೀರಿ. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ. ಯಾರಿಗೆ ಹೇಳ್ತಾ ಇದ್ದಾನೆ? ಅಭಿಮಲೇಖನೆಂಬ ಅರಸನಿಗೆ, ಫಿಲಿಸ್ತಿಯರ ಅರಸನಿಗೆ ಹೇಳ್ತಾ ಇದ್ದಾನೆ. ಅಭಿಮಲೇಖನಿಗೆ ಹೇಳ್ತಾ ಇದ್ದಾನೆ, ನೀನು ಅವರ ಹೆಂಡತಿಯನ್ನು ತೆಗೆದುಕೊಂಡು ಬಂದಿದ್ದು ನೀನು ದುರ್ಮಾರ್ಗದಿಂದ ಬಂದಿಲ್ಲ, ನೀನು ಒಳ್ಳೆ ಮನಸ್ಸಿಂದ ಬಂದಿ. ಯಾರು ಹೇಳ್ತಾರೆ? ಅನ್ಯನ ವಿಷಯದಲ್ಲಿ ದೇವರು ಸಾಕ್ಷಿ ಹೇಳ್ತಾ ಇದ್ದಾರೆ, ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಇವತ್ತು ಮನೆಯವರೇ ಸಾಕ್ಷಿ ಹೇಳೋದಿಲ್ಲ ನಮ್ಮ ವಿಷಯದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ.
ಮನೆಯವರೇ ಸಾಕ್ಷಿ ಹೇಳೋದಿಲ್ಲ. ಇವತ್ತು ಚೇಂಜ್ ಆಗ್ಬೇಕು ನಮ್ಮ ಮನೆಯವರಲ್ಲಿ. ಇರ್ಲಿ ಬಿಡ್ರಿ, ಸ್ತೋತ್ರ. ಗಂಭೀರವಾಗಿ ಹೇಳ್ತಾರಲ್ಲ, ಕರ್ತ ನಾಮಕ್ಕೆ ಮನೆಯವರು. ಇಲ್ಲಿ ಅನ್ಯನ ವಿಷಯದಲ್ಲಿ ದೇವರು ಹೇಳ್ತಾರೆ, ನೀನು ಕೆಟ್ಟ ಮನಸ್ಸಿಂದ ಮಾಡಿಲ್ಲ, ನನಗೆ ಗೊತ್ತಿದೆ ಅಭಿಮಲೇಖನೆ, ನೀನು ಒಳ್ಳೆ ಮನಸ್ಸಿಂದ ಮಾಡಿದೆ ಅದನ್ನು, ಅದಕ್ಕೆ ನಾನು ನಿನ್ನ ಕೈಯಿಂದ ಈ ಪಾಪ ಆಗದಂತೆ ತಡೀತಾ ಇದ್ದೇನೆ ಅಂತ ಹೇಳಿ. ನೋಡ್ರಿ, ಗಾಡ್ ಸ್ಟಾಪ್ ಹಿಮ್ ಟು ಡು ದ ಸಿನ್. ಮುಂದೆ ಹೋಗ್ತೀರಿ. ದೇವರು ಕನಸಿನಲ್ಲಿ ಅವನಿಗೆ, ದೇವರು ಕನಸಿನಲ್ಲಿ ಅಭಿಮಲೇಖನಿಗೆ, ಹೌದು ನೀನು ಯಥಾರ್ಥವಾಗಿ ಈ ಕಾರ್ಯವನ್ನು ಮಾಡಿದಿ ಎಂದು ನನಗೆ ತಿಳಿದಿದೆ. ಆದುದರಿಂದ ನೀನು ನನಗೆ ವಿರೋಧವಾಗಿ ಪಾಪ ಮಾಡಿ. ಯಾರು? ಅರಸನಿಗೆ, ಅನ್ಯ ಅರಸನಿಗೆ ಹೇಳ್ತಾನೆ, ನೀನು ನನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನಾನು ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟುವುದಕ್ಕೆ ಅಬ್ರಾಮನ ಹೆಂಡತಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ ಎಂಬುದಾಗಿ ನಾವು ತಿಳ್ಕೊ. ಇಲ್ಲ, ಅಬ್ರಾಮನ ಹೆಂಡತಿಯನ್ನು ಪ್ರಾಮಾಣಿಕವಾಗಿ ದುಡ್ಡು, ವರದಕ್ಷಿಣೆ ಅಲ್ಲ, ವಧುದಕ್ಷಿಣೆ ಕೊಟ್ಟು ತಗೊಂಡು ಬಂದಿದ್ದಾನೆ ಆತನು, ಅರಸನು. ಆಮೇಲೆ ಈಗ ಆ ಮನುಷ್ಯನ ಯಾವ ಮನುಷ್ಯನ ಹೆಂಡತಿ? ಅಬ್ರಾಮನ ಹೆಂಡತಿಯನ್ನು ತಿರುಗಿ ಹೋಗಿ ನೀನು ವಾಪಸ್ ಅವಳಿಗೆ ಏನು ಮತ್ತೊಂದು ಸಲ ಆ ಮನುಷ್ಯನ ಹೆಂಡತಿಯನ್ನು, ಈಗ ಆ ಮನುಷ್ಯನ ಹೆಂಡತಿಯನ್ನು ನೀನು ಹಿಂದಕ್ಕೆ ಇಂಗ್ಲಿಷ್ ಕನ್ನಡದಲ್ಲಿ, ನೀನು ಆ ಮನುಷ್ಯನ ಹೆಂಡತಿಯನ್ನು ಮತ್ತೆ ಹಿಂದಕ್ಕೆ ವಾಪಸ್ ಕಳಿಸು. ಅವನು ಪ್ರವಾದಿಯಾಗಿದ್ದಾನೆ. ಅವನು ಏನಾಗಿದ್ದಾನೆ? ಯಾರಿಗ್ ಗೊತ್ತಿಲ್ಲ ಇವನು ಪ್ರವಾದಿ ಆಗಿದ್ದು? ಅಬ್ರಾಮ್ ಗೊತ್ತೈತಿ? ಅಬ್ರಾಮನ್ ಗೊತ್ತಿಲ್ಲ ಇವನು ಪ್ರವಾದಿ ಅಂತೇಳಿ. ಅಲ್ಲೆಲ್ಲ ಅಬ್ರಾಮನಿಗೆ ಅವನು ನನ್ನ ಪ್ರವಾದಿಯಾಗಿದ್ದಾನೆ, ನನ್ನ ಕುರಿತು ಪ್ರವಚನ ಮಾಡ್ತಕ್ಕಂಥ ಪ್ರವಾದಿಯಾಗಿದ್ದಾನೆ, ಅವನ ಹೆಂಡತಿಯನ್ನು ಮುಟ್ಟಬೇಡ ಎಂಬುದಾಗಿ ಹೇಳಿದ್ರು. ಇವನು ಪಾಪ, ಇವನಿಗೆ ಏನು ಗೊತ್ತಿತ್ತು? ಅಕ್ಕ, ಇವನಿಗೆ ನಾನು ಉಂಡೇದು ಅಕ್ಕನ್ನಿ, 4-5 ಗೋರೆಲ್ಲ ಉಂಡೆ, ನಾನು ಇರೋದು ಒಬ್ಬನು, 2-3 ಕುರಿಗಳಿದೆ, ಕತ್ತಿ ಖಡ್ಗ 1-2-3 ಸೈನಿಕರು ಖಡ್ಗ ತಗೊಂಡು ಬಂದ್ರೆ ನನ್ನನ್ನು ಕುರಿಗಳನ್ನು ಹಲಾಲ್ ಮಾಡಿ ಹೋಗ್ತಿದ್ದಾನೆ. ಅವನು ಏನ್ ಮಾಡ್ತಾನೆ? ಕತಲ್ ಮಾಡಿ ಹೋಗ್ತಾನೆ ಅಂತ ಇವನು ಹೆದರ್ತಾನೆ. ಆದ್ರೆ ಅವನು ಗೊತ್ತಿಲ್ಲ, ಅವನ ಜೊತೆಯಲ್ಲಿ ಭೂಮಿ ಪಾದಪೀಠ, ಆಕಾಶ ಸಿಂಹಾಸನಾಸೀನನಾಗಿರ್ತಕ್ಕಂಥ ದೇವರ ದೂತಗಳು ಅವನ ಸಂಗಡ ನಿಂತು ಅವನ ಜೊತೆಯಲ್ಲಿ ಅವನನ್ನು ರಕ್ಷಣೆ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಅಭಿಮಲೇಖನಾದ ಫಿಲಿಸ್ತಿಯ ಬಲಿಷ್ಠನಾದ ಅರಸನು ಕನಸೊಳಗೆ ದೇವರು ದರ್ಶನ ಕೊಟ್ಟವನಿಗೆ ಹೇಳ್ತಾ ಇದ್ದಾನೆ, ಹಲೋ, ಇವನು ನಿನ್ನ ಮನೆಯಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಈ ಸ್ತ್ರೀ ನನ್ನ ಪ್ರವಾದಿಯ ಹೆಂಡತಿಯಾಗಿದ್ದಾಳೆ ಎಂಬುದಾಗಿ. ನೀನು ಬದುಕುವ ಹಾಗೆ ಏನಂತ ಹೇಳ್ತಾನೆ? ಅಗರ್ ತುಜೆ ಚೀನಾ ಹೇ, ಯಾರಿಗೆ? ಅರಸನಿಗೆ ದೇವರು ಹೇಳ್ತಾನೆ. ಅರಸನಿಗೆ ದೇವರು ಹೇಳ್ತಾನೆ, ನಿನಗೆ ಬದುಕಾಲನಿಂದ ಇಷ್ಟಮೋ, ಬದುಕಬೇಕಂತ ಇಷ್ಟ ಇದೆಯಾ? ಹಾಗಾದ್ರೆ ಮೊದಲು ಅವನ ಹೆಂಡತಿಯನ್ನು ವಾಪಸ್ ಕೊಡಿ ಎಂಬುದಾಗಿ. ಅಂದ್ರೆ ಮನಸ್ಸು ತಿರುಕೋ, ಇವತ್ತು ಲೈಫ್ ಚೇಂಜ್ ಆಗಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಹೋದ್ರಿ ಮುಂದೆ. ನೀನು ಬದುಕುವ ಹಾಗೆ, ನೀನು ಬದುಕಬೇಕಾದ್ರೆ ಅವನು ನಿನಗೋಸ್ಕರ ಪ್ರಾರ್ಥಿಸುವನು. ಯಾರು ಪ್ರಾರ್ಥಿಸೋನು? ಹಲೋ, ಯಾರು ಪ್ರಾರ್ಥಿಸೋನು? ಕಿಂಗ್. ಒಂದು ದೊಡ್ಡ ಸಮ್ರಾಟ್, ಒಂದು ದೊಡ್ಡ ಮಹಾರಾಜನು, ಒಂದು ಬಲಿಷ್ಠ ಸಾಮ್ರಾಜ್ಯಕ್ಕೆ, ಒಂದು ಬಲಿಷ್ಠ ಫಿಲಿಸ್ತಿಯ ಜನಾಂಗಕ್ಕೆ ನೀನು ರಾಜನು. ನಿನಗಾಗಿ ಆ ಬಲಹೀನವಾದಂಥ ವ್ಯಕ್ತಿ, ಹಲ್ಲೆಲೂಯಾ, ಏನು ಕೈಯಲ್ಲಿ ಶಸ್ತ್ರಾಸ್ತ್ರಗಳಂತ ಇಲ್ಲದ ವ್ಯಕ್ತಿ, ಆ ಮನುಷ್ಯನ ಪ್ರಾರ್ಥನೆ ಮಾಡಿದ್ರೆ ನಿನಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ನಮಗೆ ಗೊತ್ತಿಲ್ಲ, ನಾವು ಪ್ರಾರ್ಥನೆ ಮಾಡಿದ್ರೆ ಅರಸರಿಗೆ ರಕ್ಷಣೆ ಆಗ್ತದೆ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನಾವು ಎಷ್ಟು ಜನ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದೀವಲ್ಲ? ಪ್ರೈಸ್ ಲಾರ್ಡ್ ಜೀಸಸ್. ನಾವು ಬೆಳಿಗ್ಗೆ ಎದ್ದು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದೀವಲ್ಲ? ನಾವು ಮಾಡುವ ಪ್ರಾರ್ಥನೆ ಒಂದು ರಾಜ್ಯ ಉಳಿತದಂತೆ. ನೋಡ್ರಿ, ನನ್ನ ರಾಜ್ಯವನ್ನೇ ನೀನು ಕಠಿಣವಾದ ಸ್ಥಿತಿಯಲ್ಲಿ ತಂದ್ಬಿಟ್ಟಿಲ್ಲ. ಮುಂದೆ ಹೋದ್ರಮ್ಮ, ನೀನು ಆಕೆಯನ್ನು ಹಿಂದಕ್ಕೆ ಕಳಿಸದೇ ಇದ್ದರೆ ನೀನು ನಿನ್ನವರೆಲ್ಲರೂ ನೀನೊಬ್ಬನೇ ಅಲ್ಲಣ್ಣ. ನಿನ್ನವರೆಲ್ಲರೂ ಅಂದ್ರೆ ಯಾರು? ಅವನ ಸಾಮ್ರಾಜ್ಯ, ಅವನ ಮಂತ್ರಿ ಮಂಡಲ, ಅವನ ರಾಜಭವನದಲ್ಲಿರ್ತಕ್ಕಂಥ ನವರತ್ನಗಳು, ಅವನಿಗಿರ್ತಕ್ಕಂಥ ಎಲ್ಲ ಸಾಮ್ರಾಜ್ಯ, ಅವನಿಗಿರ್ತಕ್ಕಂಥ ಎಲ್ಲ ರಾಜ್ಯ ಇಲ್ಲದೆ ಹೋಗುತ್ತೀರ ಅಂದ್ರೆ ಅರ್ಥ ಏನು? ಹಲೋ, ಕನಸಿನಲ್ಲಿ ಗದರಿಕೆ ರಾಜನು ನಡುಗುತ್ತಾ ಇದ್ದಾನೆ. ಆ ರಾಜನ ಮುಂದೆ ಹೇಳ್ತಾನೆ, ಕ್ಯಾರೆ ತು ಇತನಾ ಬಡಾ ಪರಮೇಶ್ವರ ಕಾ ಭಕ್ತೋ ಕೋ ಮುझे झूठ बोले ತುರಿ ದುನಿಯಾ ಕಾ ಮಾಲೀಕ ರೇ. ಹಲ್ಲೆಲೂಯಾ. ಈ ಸರ್ವ ವಿಶ್ವ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವ ಅಂತ ಮನುಷ್ಯ ನನಗೆ ಗೊತ್ತಿಲ್ಲಲ್ಲಪ್ಪ, ತಗೋಪ್ಪ. ಮುನ್ನ ಹೇಳ್ತಾನೆ, ಮೈ ಡರೆತು ಇನ್ನಿಡರಂತ ಬೇರ್ಕೊತ ಹೇಳ್ತಾನೆ. ಯಾರು? ಅಬ್ರಾಮು. ನಾನು ಇವನಿಗೆ ಹೆದರಿದ್ರೆ ಇವನೇ ನನಗೆ ಹೆದರ್ತಾ ಇದ್ದಾರಲ್ಲ. ನಾವು ನೀನು ಬಸ್ ಕ್ಯಾಬಿನೆ ಆತವ್ರೆ, ತಲವಾರ, ಈತನ ಕಡೆ ಸಿಂಹಾಸನ ಇದೆ, ಸೈನಿಕರಿದ್ದಾರೆ, ರಥಗಳಿದೆ, ಕುದುರೆಗಳಿದೆ, ಖಡ್ಗ ಇದೆ, ಎಲ್ಲ ಇದೆ. ನನ್ನ ಹತ್ರ ಏನಿಲ್ಲಲ್ಲ.
ಆದ್ರೆ ಇವ್ ನನಗೆ ಹೆದರ್ತಾ ಇದ್ದಾನೆ. ಹಲೋ, ಪ್ರೈಸ್ ಲಾರ್ಡ್ ಜೀಸಸ್. ಇನ್ನೊಂದು ರಾಜ್ಯ ಇಲ್ಲಿ ಕಾರ್ಯ ಮಾಡ್ತಾ ಇದೆ. ಕಣ್ಣಿಗೆ ಕಾಣುವಂತ ರಾಜ್ಯ ಅದು ಅಭಿಮಲೇಖನ ರಾಜ್ಯ, ಅದೃಶ್ಯವಾದಂತ ರಾಜ್ಯ ಅದು ಪರಲೋಕ ರಾಜ್ಯ. ಅದೇ ಯೇಸು ಹೇಳಿದಾನೆ, ಪರಲೋಕ ರಾಜ್ಯ ಸಮೀಪದಲ್ಲಿದೆ, ಮನಸ್ಸು ತಿಳ್ಕೊಡ್ರಿ, ಆ ರಾಜ್ಯದ ಪ್ರಭುತ್ವ ಆರಂಭ ಆಗಿದೆ. ಗಂಭೀರವಾಗಿ ಹೇಳ್ತಾರಲ್ಲ. ಆದ್ರೆ ಪರಲೋಕ ರಾಜ್ಯ ಯಾರು ಕಾಣಿಲ್ಲ? ಬಿಲಿಯವರಿಗೆ ಕಾಣಿಲ್ಲ. ಅಬ್ರಾಮರಿಗೆ ಯಾರಿಗೆ ಕಾಣಿತ್ತು? ಅವಿಶ್ವಾಸಿ ಆದ ಅಭಿಮಲೇಖ ಕಾಣಿತ್ತು. ಅಭಿಮಲೇಖರು ಬಹಳ ಪವರ್ಫುಲ್ ಜನಾಂಗರೇ ಅವರು. ಫಿಲಿಸ್ಟಿಯರು ಬಹಳ ಡೇಂಜರ್ ಅವರು, ಖತರ್ನಾಕ್ ಜನ ಅವರು. ಯಾಕಂದ್ರೆ ಹೆದರಿದಾನಲ್ಲೇ ಮೊದಲು ಉನ್ಕೆ ರಾಜ್ಯದ ಹೋಗಿ ಬಹು ಡೇಂಜರ್ ಲೋಕ ಅಂತ ಮೊದಲೇ ಹೇಳಿದಾನೆ. ಯಾರು? ಅಬ್ರಾಮ್. ಒಂದು ಕೆಲಸ ಮಾಡಿ, ಹೆಂಡತಿ ಹೇಳ್ತಾನೆ, ಏನೇ ಹೋಗುವಾಗ ನಂಗೆ ನೀ ಗಂಡ ಅಂತ ಹೇಳಕ್ ಹೋಗ್ಬೇಡವ, ನೋಡಕ್ ನೀ ಬ್ಯೂಟಿಫುಲ್ ಅದಿ, ನಿನಗೆ ತೊಗೊಂಡು ಹೋಗಕ್ಕೆ ನನಗೆ ಖಲಾಸ್ ಮಾಡಿಬಿಟ್ರು, ಅದಕ್ಕೆ ನಂಗೆ ಅಣ್ಣ ಅಂತ ಹೇಳವ. ನನ್ನ ಅಣ್ಣ ಅಂತ ಹೇಳ ಅಂತ ಹೇಳ್ತಾರೆ ಇಂಟ್ರೊಡ್ಯೂಸ್ ಅಲ್ಲಿ. ಆಯ್ತು ಹೋಗ್ಲಿ ಅಂತ ಏನಂದ್ರೆ ಪಾಪ ಗಂಡ ಹೇಳಿದ ಮಾತು ಕೇಳಬೇಕಿಲ್ಲ. ಅಣ್ಣ, ಹಿ ಇಸ್ ಮೈ ಬ್ರದರ್. ಮತ್ತೆ ಅವನು ಹೇಳ್ತಾರೆ, ಶಿ ಇಸ್ ಮೈ ಸಿಸ್ಟರ್ ಅಂತ ಹೇಳ್ತಾನೆ. ಸಿಸ್ಟರ್ ಅಂತ ಹೇಳಿ ಇಷ್ಟೆಲ್ಲ ಹೆದರಿ ಹೋಗಿದ್ದವನು. ಯಾಕಂದ್ರೆ ಅವ್ರು ಎಂತ ಜನ ಅಂತ ಗೊತ್ತಿದೆ ಅವ್ರಿಗೆ. ಮೊದಲು ಹೇಳ್ತಾನೆ, ಬಹುತ್ ಖತರ್ನಾಕ್ಲು ರೇ ಬಾಬಾ. ಹೌದಾ? ಅಲ್ಲೆಲ್ಲುಯ್ಯ. ಅವನ ಕಡೆ ಇರುವನಕ್ಕಿಂತಲೂ ನಮ್ಮ ಕಡೆ ಇರುವವರು ಹೆಚ್ಚಿನವರಾಗಿದ್ದಾರೆ. ಅವನ ಕಡೆಗೆ ಕಣ್ಣಿಗೆ ಕಾಣತಕ್ಕಂತ ರಥರಾಶಿಗಳು, ಲಕ್ಷಾಂತರ ಕುದುರೆ ಮತ್ತು ವೈಡೂರ್ಯ ಮತ್ತು ಇರ್ತಕ್ಕಂಥ ವೀರರು, ಶೂರರು ಇರಬಹುದು. ಅವನ ಕಡೆ ಇರುವನಕ್ಕಿಂತ ನಮ್ಮ ಕಡೆ ಇರೋರು ಹೆಚ್ಚಿನವರಾಗಿದ್ದಾರೆ. ಆದ್ರೆ ಯಾರ ಕಣ್ಣಿಗೆ ಕಾಣ್ತಾ ಇಲ್ಲ? ಅಬ್ರಾಹ್ಮನ ಕಣ್ಣಿಗೆ ಕಾಣ್ತಾ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇನ್ನೊಬ್ಬನ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾರು ಅವನ ಹೆಸರು? ಏಲಿಯನ ಸೇವಕನು. ఎలిషన సేవకును అయ్యో వచ్చిండ్రయ్యా రాజ్యం అంతా వచ్చేసి అయ్యి కలాస పోయినా నపాక మేమంతా ఏమైంది సమాధి ఈ రోజు మాది ಅಂತ ಹೇಳ್ಬಿಟ್ಟ ಅವನು. ಹ್ಯಾಂಗ್ ಆನ್ ಬಾಯಿ ಮುಚ್ಚಿ ಸ್ವಲ್ಪ. ಅವನೇನು ಹೇಳಿದ? ಆ ರಾಜ್ಯದ ಬಗ್ಗೆ ಹೇಳಿದ, ದೇವ್ರೇ ಅವನ ಕಂಡು ತೆರೆ ದೇವ್ರೆ ಅಂತ ಪ್ರೇಯರ್ ಮಾಡ್ತಾರೆ. ಟಕ್ ಅಂತ ಕಣ್ ತೆರೆದುಕೊಳ್ಳಿ, ಅಯ್ಯೋ ದೇವದೂತಗಳು ಸೈನ್ಯ ಎಲ್ಲ ಬಂದ್ಬಿಟ್ಟಿದಲ್ಲ, ಅವ್ರಕ್ಕಿಂತ ನಮ್ಮ ಕಡೆ ಇರೋರು ಬಲಿಷ್ಠರಾಗಿದ್ದಾರೆ. ದೇವ್ರ ಮಕ್ಕಳೇ, ಅನ್ಯರ ಮೂಲಕವಾಗಿ ಕ್ರೈಸ್ತವನಿಗೆ ಕೊಟ್ಟ ಶಾಕ್, ಅನ್ಯರ ಮೂಲಕವಾಗಿ ಸ್ವಕೀಯ ಜನಾಂಗಕ್ಕೆ ಕೊಟ್ಟ ಶಾಕ್. ಅನ್ಯರಿಗೂ ನಮಗ್ ಗೊತ್ತಿಲ್ಲ ನಮ್ಮ ಮುಂದೆ ದೇವರು ಎಂತ ಅದ್ಭುತವಾದಂತಹ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಿರಲ್ಲ. ಮತ್ತೆ ಕಂಟಿನ್ಯೂ ಮಾಡಿ ನೋಡ್ರಿ. ದೇವರು ಎಂತಾದ್ರೆ ನೋಡ್ರಿ, ಒಂದು ಕನಸೊಳಗೆ ದೇವರು ಒಂದು ರಾಜ್ಯವನ್ನು, ಅದೃಶ್ಯವಾದ ದೇವರು ಅದೃಶ್ಯವಾದ ಮಾಧ್ಯಮದಿಂದ, ಯಾವ ಮಾಧ್ಯಮ? ಕನಸೊಳಗೆ ದೇವರು ಮಾತಾಡ್ತಾ ಇದ್ದಾರೆ. ಯಾರು? ಅರಸಂದಿಗೆ. ನೀನು ನಿನ್ನವರೆಲ್ಲರೂ पत्ता ಇರುವುದಿಲ್ಲ, नामो निशान मिट जाएगा तेरा, पहला उसकी पत्नी को फिर के वापस भेजा. ಈ ಅಲೆ ಮನಸ್ಸು ತಿರ್ಕೋ. ಏನ್ ಮಾಡುವ? ಇವತ್ತೇ ಮನಸ್ಸು ತಿರ್ಕೋ, ಇಲ್ಲ ನೀನು ನಿನ್ನ ಜನರೆಲ್ಲರೂ ಪತನವಾಗ್ತಾರೆ. ಮುಂದೆ ಓದ್ತೀರಿ. ಅಭಿಮಲೇಖನು ಬೆಳಿಗ್ಗೆ ಎದ್ದು ತನ್ನ ಸೇವಕರೆಲ್ಲರನ್ನು ಇಮಿಡಿಯೇಟ್ಲಿ ಆರ್ಡರ್ ಮಾಡಿದ. ಜಲ್ದಿ ಅವ್ರೆ ಏನಾದ್ರಿ? ಅಯ್ಯೋ ಕಾಪಾಡೆ ಸೋ ಮುಜೆ. ಮುಂದೆ ಇವುಗಳನ್ನೆಲ್ಲ ಅವರಿಗೆ ಹೇಳಿದನು. ಈ ಎಲ್ಲಾ ಸಂಗತಿಯನ್ನು ಅವ್ರಿಗೆ ಹೇಳಿದನು. ಅದಕ್ಕೆ ಆ ಮನುಷ್ಯರು ಬಹಳವಾಗಿ ಹೆದರಿ. ಅದಕ್ಕೆ ಆ ಮನುಷ್ಯರಂದ್ರೆ ಯಾರ್ರಿ? ಸೇವಕರಂದ್ರೆ ಯಾರ್ರಿ? ರಾಜ್ಯಪಾಲರು, ಮಂತ್ರಿಮಂಡಲರು, ಜ್ಞಾನಿಗಳು, ನವರತ್ನಗಳು ಮತ್ತು ಸಂಚಾಲಕರು, ರಾಯಭಾರಿಗಳು, ಸೇವಕ ಮಂಡಲದವರು ಇರಲ್ಲ, ರಾಯಭಾರಿಗಳು ಮತ್ತು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ನಗರಸಭೆ ಸದಸ್ಯರು ಎಲ್ಲರನ್ನು ಕರೆ ಕಳಿಸಿದ. ಆಮೇಲೆ ಕರೆ ಕಳಿಸಿದ ಕೂಡಲೇ ಹೇಳಿದ್ರೆ ಹೆದರಿದರು. ಅಭಿಮೆಲೆಕನು ಅಬ್ರಹಾಮನಿಗೆ ಕರೆದು ಅವನಿಗೆ ನೀನು ನನಗೆ ಮಾಡಿದ್ದೇನು? ನೀನು ನನಗೆ ಮಾಡಿದ್ದೇನಪ್ಪ? ನೀನು ನನ್ನ ಮೇಲೆಯೂ ನನ್ನ ರಾಜ್ಯದ ಮೇಲೆ, ನೀನು ನನ್ನ ಮೇಲೆಯೂ, ನನ್ನ ಮೇಲೆ ಅಷ್ಟೇನಾ, ನನ್ನ ರಾಜ್ಯದ ಮೇಲೆಯೂ ದೊಡ್ಡ ಪಾಪವನ್ನು ಬರಮಾಡಿದೆಯಲ್ಲ. ನಾನು ನಿನಗೆ ಏನು ಅಪರಾಧ ಮೈಕೇರು ಕ್ಯಾ ನ್ಯಾಯ ಕರ್ಯಾರಿಯ ಬಾಬಾ? ಏನಂತೇಳಿದ್ರೆ, ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೇನೆ? ನನಗೂ ನನ್ನ ರಾಜ್ಯದ ಮೇಲೆ ಇಷ್ಟು ದೊಡ್ಡ ಅಪಾಯವನ್ನು, ಘಾತಕವನ್ನು ತಂದು ಬಿಟ್ಟಿಯಲ್ಲ ಎಂಬುದ ಹೇಳಿದ. ಅವನು ಏನು ಗೊತ್ತಾಗ್ತಲ್ಲ ಯಾರಿಗೆ? ಅಬ್ರಾಮ್ ಮೈಕೆ ಅಲ್ಲ ರೇ ಬಾಬಾ, ಪೈಲಾಚ್ ಪಚನಿಕ್ಲೆ ನನ್ನ ಹೆಂಡತಿಯನ್ನು ತಂಗಿ ಅಂತ ಹೇಳಿನಿ, ನೀವು ಮತ್ತೇನಂತ ಹೇಳೋದ್ರ ಮತ್ತೆ ಗಡಗಡೆ ನಡೀತಾ ಇದ್ದಾನೆ. ಆಮೇಲೆ ಮುಂದೆ ನನಗೆ ನೀನು ಮಾಡಬಾರದ ಕಾರ್ಯಗಳನ್ನು, ನನಗೆ ಅರಸನು ಹೇಳ್ತಾ ಇದ್ದಾನೆ ಅಬ್ರಾಮನಿಗೆ, ನನಗೆ ನೀನು ಮಾಡಬಾರದಂತ ಕಾರ್ಯಗಳನ್ನು ನೀನು ಮಾಡಿದಿ. ಅಭಿಮಲೇಖನು ಅಬ್ರಾಮನಿಗೆ ನೀನು ಇದನ್ನು ಮಾಡುವುದಕ್ಕೆ ಏನು ನೋಡದೆ ಅಂದಾಗ, ನೀನಿದನ್ನು ಮಾಡುವುದಕ್ಕೆ ಏನು ನೋಡಿದೆ ಎಂಬುದಾಗಿ ಅಂದಾಗ ಅಬ್ರಾಮನು ಈ ಸ್ಥಳದಲ್ಲಿ ಖಂಡಿತವಾಗಿ ದೇವರ ಭಯವಿಲ್ಲವೇ. ಅಂಡರ್ಲೈನ್ ಮಾಡ್ರಿ.
ಈ ಸ್ಥಳದಲ್ಲಿ ಖಂಡಿತವಾಗಿ ದೇವರ ಭಯ ಇಲ್ಲ. ಇವರು ಕುರೂರರು, ಇವರು ಕದೀಮರು, ಇವರು ಕೊಲ್ಲತಕ್ಕಂಥವ್ರು, ಇವರು ಮಾಮೂಲಿ ಜನ ಅಲ್ಲ ಎಂಬ ಭಯ ನನಗಿತ್ತು. ಅದಕ್ಕೆ ನಾನು ಹಂಗೆ ಹೇಳಿದ್ದೇನೆ ಅಂತ ಹೇಳ್ತಾರೆ. ನನ್ನ ಹೆಂಡತಿಗಾಗಿ ನನ್ನ ಹೆಂಡತಿಗಾಗಿ ಅವರು ನಿಮ್ಮ ಜನ ನನ್ನನ್ನು ಕತ್ತಲು ಮಾಡಿ ಸಮಾಧಿ ಮಾಡಿ ಪತ್ತ ಹಾಕೊಂಡು ಜಾತ್ರೆ ಬೈಪನ್ ನಾನು ಏನಂತ ಹೇಳ್ತಾನೆ. ಸಮಾಧಿ ಮಾಡಿ ನನ್ನ ಪತ್ತ ಇಲ್ಲದೆ ಮಾಡ್ತೀನಿ ಅಂತ ನಾನು ಹೆದರಿದ್ದೀನಿ ಎಂಬುದಾಗಿ. ಮುಂದೆ ಇದಲ್ಲದೆ ನಿಶ್ಚಯವಾಗಿ ಅವಳು ನನ್ನ ತಂಗಿ. ಅವಳು ನೋಡಿ ಮತ್ತೆ ಹೇಳ್ತಾನೆ ಏನು ಕಾಣಲಿಕ್ಕೆ, ಯಾಕಂದ್ರೆ ರಿಲೇಷನ್ ಅಲ್ಲಿ ಅವಳು ನನ್ನ ತಂಗಿ. ಮದುವೆ ಮಾಡಿದ್ಮೇಲೆ ಅವಳು ಏನಾದ್ಲು ಹೇಳ್ತಿ, ನಿಶ್ಚಯವಾಗಿ ಅವಳು ನನಗೆ ತಂಗಿ, ಆಕೆಯು ನನ್ನ ತಾಯಿಯ ಮಗಳಲ್ಲ. ಆಕೆ ನನ್ನ ತಾಯಿಯ ಮಗಳಲ್ಲ, ನನ್ನ ತಂದೆಯ ಮಗಳು. ನನಗೆ ಹೆಂಡತಿ ಆದ ಅಂದ್ರೆ ಚಾಚಾಕ ಬೆಟ್ಟ ಗೊತ್ತಿಲ್ಲ. ಈಗ ನಾವು ಚಾಚಾಕ ಬೆಟ್ಟ ಮದುವೆ ಮಾಡ್ಕೋತಾರ, ಚಾಚಾಕ ಬೇಟಿಗೆ ಮದುವೆ ಮಾಡ್ತಾರ ಆ ಕಾಲದಲ್ಲಿ ಇದ್ದದ್ದು. ಆಮೇಲೆ ದೇವರು ನನ್ನ ತಂದೆಯ ಮನೆಯಿಂದ ನನ್ನನ್ನು ದೇಶಾಂತರಕ್ಕೆ ಹೋಗಲು ಕರೆದಾಗ ನಾನು ಅವಳಿಗೆ ನೀನು ನನಗೆ ತೋರಿಸಬೇತಕ್ಕ ದಯೆಯು ಯಾವುದೆಂದರೆ ನಾವು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿ ನನ್ನ ವಿಷಯವಾಗಿ. ನೆಕ್ಸ್ಟ್ 14ವ. ಆಗ ಅಭಿಮಲೇಕನು ಎತ್ತುಗಳನ್ನು ಯಾರಿಗೆ? ಅಬ್ರಾಮನಿಗೆ ಏನೇನು ಕೊಟ್ಟ? ಕುರಿಗಳು, 100 ಕುರಿಗಳು, 100 ಎತ್ತುಗಳು, ದಾಸದಾಸಿಯಲ್ಲಿ ಯಾರಿದ್ರು ಗೊತ್ತಿದ್ದಕ್ಕ? ಅಕ್ಕ ಇವ್ರು ನನಗೆ ದಾಸದಾಸಿರ್ಲಿ ಹಾಗಾರ್ಲಿದ್ದಳು ತೊಳಗೆ ಹಾಜರ ಇದ್ದಳಕ್ಕೆ. ಆ ದಾಸದಾಸಿಯರಲ್ಲಿ ಹಾಗಾರನ್ನು ಕೊಡಿದ್ರು. ದಾಸದಾಸಿಯರನ್ನು ಕೊಟ್ಟು ಅಬ್ರಾಹ್ಮನಿಗೆ ಸಂಪೂರ್ಣ ಸಂಪತ್ತನ್ನು ಕೊಟ್ಟು ಅವನು ಸಾಹುಕಾರ ಆಗಿದ್ದ. ಎಲ್ಲಿ ಅಲ್ಲಿಂದ ಸಾಹುಕಾರ ಆಗಿದ್ದ, ಇಲ್ಲಿ ಮತ್ತು ದೊಡ್ಡ ಸಾಹುಕಾರ ಆಗಿದ್ದಾನೆ. ಒಂದೇ ರಾತ್ರಿಯಲ್ಲಿ ಬರ್ತದೆ, ఒకటే ರಾತ್ರಿ ಶ್ರೀಮಂತರಾಗಿ ಬಂದೋಡು. ಮುಂದೆ ಆ ಹೆಂಡತಿ ಅವಳನ್ನು ಸಾರಳನ್ನು ಅವನಿಗೆ ಒಪ್ಪಿಸಿದನು. ಮತ್ತೊಂದು ಸರ್ ಓದುವ. ಅಭಿಮೇಲೆಕನಿಗೂ ನನ್ನ ದೇಶವು ನಿನ್ನ ಮುಂದೆ ಇದೆ. ಅಭಿಮಲೇಕ ಅಲ್ಲಿಂದ ಮೊದಲಿಂದ ಮೇಲೆ ಮತ್ತೊಂದು ವಚನ. ಆಗ ಅಭಿಮಲೇಕನು ಕುರಿ ಎತ್ತುಗಳನ್ನು ಯಾರಿಗೆ? ಅಬ್ರಾಹ್ಮನಿಗೆ. ಹೆಂಡತಿನೂ ಹೋಯ್ತು, ಕುರಿ ಎತ್ತುಗಳು ವಧು ದಕ್ಷಿಣ ಇತ್ತಲ್ಲ ಅವೆಲ್ಲ ನೀನ ತಗೊಂಡು ಹೋಗಪ್ಪ. ದಾಸದಾಸಿಯರನ್ನು ಅಬ್ರಾಹ್ಮನಿಗೆ ಕೊಟ್ಟು ಅವನ ಹೆಂಡತಿಯಾದ ಸಾರಳನ್ನು ಅವನಿಗೆ ಒಪ್ಪಿಸಿ ಕೊಟ್ಟನು. ಈಗ ನೋಡ್ರಿ ಏನಂತ ಅಗ್ರಿಮೆಂಟ್ ಮಾಡ್ಕೊಳತ್ತಾನೆ. ಈಗ ಅಗ್ರಿಮೆಂಟ್ ಮಾಡ್ತಾನೆ ಅರಸನ ಯಾರ ಜೊತೆಲಿ? ಅಲ್ಲೋ ಅಕ್ಕ, ಕುರಿಕಾಯನ ಜೊತೆಲಿ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಅವನ ತಲೆ ಮೇಲೆ ಯಾರಿದ್ದಾರೆ? ಭೂಮಿ ಆಕಾಶದ ಒಡೆಯ, ಸೂರ್ಯ ಚಂದ್ರ ನಕ್ಷತ್ರಗಳು, ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಕರ್ತನು ಆತನ ಜೊತೆಲಿದ್ದಾನೆ. ಹೌದಮ್ಮ. ಅಭಿಮಲೇಕನು ನನ್ನ ದೇಶವು ನಿನ್ನ ಮುಂದೆ ಇದೆ. ನನ್ನ ದೇಶ ಎಲ್ಲ ನಿನ್ನ ಮುಂದೆ ಐತಪ್ಪ, ಎಲ್ಲಿ ಬೇಕಾದಲ್ಲಿ ಹೋಗಿ ನೀನು ವಾಸ ಮಾಡಪ್ಪ. ನೀನು ಈ ದೇಶದ ನಾಗರಿಕನಾಗಿದ್ದ ಆರಾಮ್ಸಿ ವಾಸ ಮಾಡ. ನೀಗೆ ಏನ್ ಬೇಕಲ್ಲ ನಾನು ಸಹಾಯ ಮಾಡ್ತೇನೆ. ಈಗೋ ಮತ್ ಸಾರ್ಲಿಗೆ ಹಂಗೆ ಕಳಿಸಿಲ್ಲ. ಅಲೋ, ಪ್ರಾಯಶ್ಚಿತ್ತ ಧನ ಅಂತ, ಅದು ಪೆನಾಲ್ಟಿ, ದಂಡ ಅರ್ಪಿಸ್ತಾರಲ್ಲ. ನಾನು ಮಾಡಿದ ಪಾಪಕ್ಕೆ ದಂಡಾರ್ಪಣೆ. ಹೌದ್ರಿ. ಈಗೋ ನಿನ್ನ ಅಣ್ಣನಿಗೆ 1000 ಬೆಳ್ಳಿಯ ನಿನ್ನ ಅಣ್ಣನಿಗೆ ಎಷ್ಟು ಅಕ್ಕ? ಒಂದು ನಾಣ್ಯ, ತಾಮ್ರದ ನಾಣ್ಯಕ್ಕೂ ಅವಾಗ ಎಷ್ಟು ಬೆಲೆ ಗೊತ್ತಿದೆ. ಈಗ 1000 ಬೆಳ್ಳಿಯ ನಾಣ್ಯಗಳನ್ನು, ಬೆಳ್ಳಿಯ ಹಣ ಕೊಟ್ಟಿದ್ದೇನೆ. ನಾನು ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟಿದ್ದೇನೆ. ನಿನ್ನ ಸಂಗಡ ಇರುವವರೆಲ್ಲರಿಗಾಗಿಯೂ, ಉಳಿದವರೆಲ್ಲರಿಗಾಗಿಯೂ ಇವನು ನಿನಗೆ ಕಣ್ಣಿನ ಮುಸ್ಕಿನಂತೆ ಇರಲಿ ಅಂದನು. ಅಲ್ಲ, ಮತ್ತೊಂದು ಸಾವಿರ ಆ ಮಾತನ್ನು 1000 ನಾಣ್ಯಗಳನ್ನು ಕೊಟ್ಟಿದ್ದೆ ಯಾಕಂತ ಇಲ್ಲ ಅದ್ರೊಳಗೆ. ಮುಂದೆ ಇದೆ, ಹೋದ್ರಿ ಮುಂದೆ ಯಾಕೆ ಹೋದ್ರಿ? ಉಳಿದವರೆಲ್ಲರಿಗಾಗಿಯೂ ಇವನು ನಿನಗೆ ಕಣ್ಣಿನ ಮುಸ್ಕಿನಂತಿರಲಿ ಅಂದನು. ಮುಂದೆ ಆಕೆಯು ಗದರಿಸಲ್ಪಟ್ಟಳು. ಆಗ ಅಬ್ರಹಾಮನು ದೇವರಿಗೆ ಪ್ರಾರ್ಥನೆ. ಅಲ್ಲೋ, ಆ ಹಣ ಏನಂತ ಹೇಳಿಲ್ಲ ನೋಡ್ರಿ. ತರ್ಜಮದಲ್ಲಿ ಎಷ್ಟನೇ ವಚನ ಓದ್ತಾ ಇದ್ರಿ ನೀವು? ಅದು ಇದಲ್ಲದೆ ಅವನು ಸಾರಳಿಗೆ ನಿನ್ನ ಅಣ್ಣನಿಗೆ 1000 ರೂಪಾಯಿ ಕೊಟ್ಟಿದ್ದೇನೆ. ನಡೆದದ್ದನ್ನು ನಿನ್ನ ಕಡೆಯವರು ಲಕ್ಷ್ಯಕ್ಕೆ ತೆಗೆದುಕೊಳ್ಳ. ಅರ್ಥಾಯ್ತಾ? ನಡೆದಿರ್ತಕ್ಕಂಥ ದುರ್ಘಟನೆ, ನಾನು ಮಾಡಿರೋ ಪಾಪ ನಿಮ್ಮ ಜನರು ಏನ್ ಮಾಡಬಾರ್ದು, ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಇರುವುದಕ್ಕಾಗಿ ಇದು ಪ್ರಾಯಶ್ಚಿತ್ತದ ಧನ. ಇದು ಎಂತ ಧನ? ಅಟೋನ್ಮೆಂಟ್, ಪ್ರಾಯಶ್ಚಿತ್ತದ ಧನ ಇದು. ಪ್ರೈಸ್ ಲಾರ್ಡ್ ಜೀಸಸ್. ನೀನು ಒಂದು ಪರಿಶುದ್ಧಳು, ನೀನು ಒಂದು ಪಾಪ ಆಗಿಲ್ಲ ನೀನು ಎಂಬುದಾಗಿ ಎಲ್ಲರೂ ತಿಳಿಯಬೇಕೆಂಬುದಾಗಿ ಏನು ಅರಸನು 1000 ನಾಣ್ಯಗಳು ಪ್ರಾಯಶ್ಚಿತ್ತ ನಾಣ್ಯಗಳು ಕೊಟ್ಟಿದ್ದಾನೆ. ಎಷ್ಟು ಸಾರಿ ಬೈಬಲ್ ಓದಿದೇವಲ್ಲ, ಕಾಣಿಸುದಿಲ್ಲ ಅದು. ಯಾಕಂದ್ರೆ ತಲೆಯೊಳಗೆ 1,000 ಇರ್ತೈತಲ್ಲ, ಅವಾಗ ಕಾಣುದಿಲ್ಲ. ನಿಮ್ಮಲ್ಲೆಲ್ಲ ನಿಮ್ಗೆ ಹೇಳ್ತಾ ಇಲ್ಲ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಫಾಲೋ ಮಾಡ್ತೀರ ಎಲ್ಲರೂ ಗಂಭೀರವಾಗಿ ಹೇಳ್ತೀರಲ್ರಿ.
ಅಲ್ಲೆಲ್ಲೂಯ್ಯ. ಅಲ್ಲಿ ಎಷ್ಟೋ ಜನ ಓದ್ತೀವಿ ನಾವು, ಎಷ್ಟು ಜನ ಓದ್ತೀವಲ್ಲ ಬೈಬಲ್ ಓದ್ತೀವಿ, ಆದ್ರೆ ಇದರ ಅರ್ಥ ಏನೆಂಬುದಾಗಿ ನಾವು ಯಾವತ್ತು ಭಾವಿಸಿಲ್ಲ. ಅಂದ್ರೆ ಇಲ್ಲಿ ಯಾರ ಸಂಗಡ ದೇವರಿದ್ದಾರೆ? ಅಬ್ರಾಮನ ಸಂಗಡ ದೇವರಿದ್ದಾರೆ. ನ್ಯಾಯಮ ಕನ್ನಡದಲ್ಲಿ ಓದ್ರಿ, ತೆಲುಗುನಲ್ಲಿ ಓದ್ಬಿಡ್ರಿ. ಯಾಕೆ ಬೊಟ್ಟಿ ಒಳಗೆ ಇಟ್ಕೊಂಡು ತ್ರಾಸ ಮಾಡ್ಕೊಳ್ಳೋದು? ಓದ್ಬಿಡವಾ అంత్యవచనం చదువు, ఓదుబిడవా. మరియు అతడు సారాతో, ఇదిగో నీ అన్నకు నేను 100 ರೂಪಾಯಿ ಇಚ್ಚಿ ఉన్నాను. 1000 ರೂಪಾಯಿ 1000 ನಿಮ್ಮಲ್ಲಿ ಎಷ್ಟಿದೆ? 1000 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟಿದ್ದೇನೆ. ಸಾರಿ, 1000 ರೂಪಾಯಿ ಇಚ್ಚಿ ఉన్నాను. ఇది నీ అన్న అయినా నీ అన్నను వారిద్దరి దృష్టికి ప్రాయశ్చిత్తముగా ఉండుటకై. ప్రాయశ్చిత్తముగా ఏది? పెనాల్టీ, దండార్పణೆ. నేను ఆ దండ ఏముంది కదా, ఫైన్ వేసాడు కదా, ఆ ఫైన్, ఆ పెనాల్టీ నేను నింపుతా, ఆ దండార్పణೆ నేను నింపుతా. ఇక ముందు ఈ ఆరోపం నా మీద ఉండకూడదు. నీ పక్షముగా ఇచ్చి ఉన్నాను. ಇಲ್ಲ, ಗೊತ್ತಾಯ್ತು. ರಿಲೇಷನ್ ಒಳಗೆ ಅವಳು ರಕ್ತ ಸಂಬಂಧದಿಂದ ರಿಲೇಷನ್ ಅಲ್ಲಿ ಅವಾಗ ಆಗಿನ ಕಾಲದಲ್ಲಿ ಚಾಚಗೆ ಬೇಟ ಮದುವೆ ಹೋಗ್ತಿದ್ರಲ್ಲ ನಿಮ್ಮ ಅಣ್ಣನಿಗೆ. ಅಂದ್ರೆ ಅರ್ಥ ಏನು? ನಾನು ಮೊದಲು ನೀನು ಏನಂತ ಹೇಳಿದ್ರಿ, ತಂಗಿ ಮತ್ತು ಅಣ್ಣ ತಮ್ಮಂದನ್ನು ತಿಳಿದ್ರಿ, ನಿಶ್ಚಯವಾಗಿ ನಿನ್ನ ಅಣ್ಣ ಅಂತ ಹೇಳಿದಲ್ಲ, ಅದಕ್ಕೆ ನಾನು ಅಣ್ಣನಿಗೆ ಪ್ರಾಯಶ್ಚಿತ್ತ ಹಣವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಅದು ಅಣ್ಣನಿಗೆ ಕೊಡುದ್ರಿ, ಗಂಡನಿಗೆ ಕೊಡೋದಲ್ಲ. ಗಂಡನಿಗೆ ತಲೆ ಕತ್ತರಿಸ್ತಾನೆ, ಗಂಡನ ತಲೆ ಕತ್ತರಿಸ್ತಾನೆ, ಅಣ್ಣನಿಗೆ ಕೊಡೋದು. ಅದು ಅರ್ಥ ಆಯ್ತಲ್ಲ? ಗಂಡನ ಕಡೆ ಹೋಗ್ಬೋದ್ರೆ ತಲೆ ಕೊಡ್ಬೇಕು. ಅವ್ನು ಯಾರು ಅರಸನ ತಲೆ ಕೊಡ್ಬೇಕು, ಕಾಟಬಾ ಬೇರೆ ಸೀರೆ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅದಕ್ಕೆ ಅನ್ಯ ಅರಸನು ಅಬ್ರಾಮನಿಗೆ ಶಾಕ್. ಹಲ್ಲೆಲೂಯಾ. ಏನಂದ್ರಿ ಬ್ರದರ್? ಮತ್ತು ದೇವರ ಅನ್ಯ ಅರಸನ ವಿಷಯ ಹೇಳ್ತಾನೆ, ನೀನು ಕೆಟ್ಟ ಮನಸ್ಸಿಂದ ಮಾಡಿಲ್ಲ, ನನಗೆ ಗೊತ್ತಿದೆ. ಅಂದ್ರೆ ನೀನು ಇದನ್ನು ನೀತಿಯಿಂದಲೇ ಮಾಡಿದಿ. ನೀನು ದೇವರೇ ಯಥಾರ್ಥವಂತರು ನೀತಿ ಎಂಬ ದೇಶವನ್ನು ನೀನು ನಾಶ ಮಾಡ್ತೀಯಾ ಅಂತ ಕೇಳ್ತಾನೆ ಅರಸನು. ನಾನು ಗೊತ್ತಿದೆ ನೀನು ಕೆಟ್ಟ ಮನಸ್ಸಿಂದ ಮಾಡಿಲ್ಲ, ಇದು ನೀನು ಯಥಾರ್ಥ ಮನಸ್ಸಿಂದ ಮಾಡಿದೆ, ನನಗೆ ಗೊತ್ತಿದೆ. ಅದಕ್ಕಾಗಿ ನಿನ್ನನ್ನು ಅವಳನ್ನು ಮುಟ್ಟದಂತೆ, ಪಾಪ ಮಾಡದಂತೆ ನಿನ್ನನ್ನು ತಡೆದಿದ್ದೇನೆ, ನಿನ್ನ ದೇಶಕ್ಕೆ ರಕ್ಷಣೆ ಕೊಡೋದಕ್ಕಾಗಿ. ಎಲ್ಲರೂ ಹೇಳ್ತೀರಲ್ಲ. ಅನ್ಯ ಅರಸನು ಶಾಕ್ ಕೊಟ್ಟಿದ್ದಾನೆ ಅಬ್ರಾಮನಿಗೆ. ಅಬ್ರಾಮನಿಗೆ ಗೊತ್ತಿಲ್ಲ, ಅಯ್ಯೋ ನನ್ನ ಹಿಂದೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಇದೆ, ನನ್ನ ಹಿಂದೆ ಇಷ್ಟು ದೊಡ್ಡ ಭೂಮಿ ಆಕಾಶದ ಒಡೆಯನು ಕನಸೊಳಗೆ ಬಂದು ಹೆದರಿಸಿದ್ರೆ, ಕನಸೊಳಗೆ ಬಂದ್ರೆ ಧಮಕಿ ಕೊಟ್ರೆ ಅರಸನು ಪಾನಿ ಆದನಲ್ಲ. ದೇವರ ಮಕ್ಕಳೇ, ಈ ಲೋಕದ ರಾಜ್ಯ ನಿಮಗೆ ವಿರೋಧವಾಗಿ ನಿಂತಿರ್ಬೋದು, ಪರಲೋಕ ರಾಜ್ಯ ನಿಮ್ಮ ಪಕ್ಷದಲ್ಲಿ ನಿಂತಿದ್ದು ನಿಮ್ಗೆ ಗೊತ್ತಿಲ್ಲ. ನಾವು ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ನಾವು ನೋಡುವವರಾಗಿಲ್ಲ, ನಂಬುವವರಾಗಿ ನಡೆಯತಕ್ಕಂಥರಾಗಿದೆ. ಕಣ್ಣಿಗೆ ಕಾಣುವಂಥದ್ದು ನೋಡುವುದಿಲ್ಲ, ಕಣ್ಣಿಗೆ ಕಾಣದಂಥ ರಾಜ್ಯ ನಮ್ಮ ಜೊತೆಯಲ್ಲಿದೆ. ಅನ್ಯನು ಕೊಟ್ಟ ಶಾಕ್ ಏನಂದ್ರೆ, ಅನ್ಯ ಅರಸನು ಕೊಟ್ಟ ಶಾಕ್ ಏನಂದ್ರೆ, ಈಗೋ ನನ್ನ ದೇಶವನ್ನೇ, ಅಂದ್ರೆ ನನ್ನ ದೇಶವನ್ನೇ ಇಲ್ಲದಂತೆ ಮಾಡುವ ದೇವರು ನಿನ್ನ ಸಂಗಡ ಇದ್ದಾನಪ್ಪ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರ ಕಣ್ಣ ಮುಚ್ಚನ ಎದ್ದಿಂದ ನಾವು ದೇವರಿಗೆ ಸಮರ್ಪಿಸೋಣ. ಓ ಕರ್ತಾದಿ ಕರ್ತನೆ, ದೇವಾದಿ ದೇವನೇ, ಓ ಕರ್ತನೆ, ಕ್ರೈಸ್ತನಾದ ನಾವು ದೇವರ ಮಕ್ಕಳೇ, ಅನೇಕ ಜನರು ಯೇಸು ಕ್ರಿಸ್ತನನ್ನು ನಂಬಿರ್ತಕ್ಕಂಥ ಜನರ ವಿಷಯದಲ್ಲಿ ಎಂಥ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೆ. ಈ ಬೈಬಲ್ ಗೊತ್ತಿದೆ. ಆಗಿನ ಕಾಲದ ಅನ್ಯ ಅರಸನು ಕೂಡ ಹೇಳ್ತಾ ಇದ್ದಾನೆ, ಅಯ್ಯೋ ನೀನು ಭೂಮಿ ಆಕಾಶದ ಒಡೆಯನಾ, ಪ್ರವಾದಿಯಾಗಿದ್ದಿ, ನೀನು ಪ್ರಾರ್ಥನೆ ಮಾಡಿದರೆ ನನಗೆ ರಕ್ಷಣೆ ಅಂತೆ. ಆವಾಗ ಅಬ್ರಾಮನು ಆ ಅಭಿಮಲೇಖನಿಗಾಗಿ ಪ್ರಾರ್ಥನೆ ಮಾಡಿದಾಗ ಆಗ ಅವರ ದೇಶದಲ್ಲಿ ಮಕ್ಕಳು ಹೇರುವಂತ ಸಾಮರ್ಥ್ಯ ಉಂಟಾಯಿತು. ಆವಾಗ ತಕ್ಕ ಮಕ್ಕಳು ಹುಟ್ಟಲಿಲ್ಲ. ಅಷ್ಟೋ ದಿನಗಳು, ಎಷ್ಟೋ ವರ್ಷಗಳು ಅಲ್ಲಿ ಮಕ್ಕಳು ಬಂಜಾಗಿಬಿಟ್ರಂತೆ. ಆದ್ರೆ ಯಾವಾಗ ಅಬ್ರಾಮನ ಪ್ರಾರ್ಥನೆ ಮಾಡಿದ್ರು, ಅವರ ದೇಶದಲ್ಲಿ, ಅವರ ಕುಟುಂಬದಲ್ಲಿ ಎಲ್ಲರ ಬಂಜೆತನ ಶಾಪವು ಬಿಟ್ಟು ಹೋಯಿತು, ಜನಸಂಖ್ಯೆ ಬೆಳೆಯಲು ಆರಂಭ ಆಯಿತು. ದೇವರ ಮಕ್ಕಳೇ, ನಿನ್ನ ಜೊತೆಯಲ್ಲಿ ನೀನು ಪ್ರಾರ್ಥನೆ ಮಾಡಿದರೆ ಸಾಕು, ದೇವರು ರಾಜ್ಯಗಳನ್ನು ಕಾಪಾಡ್ತಾ ಇದ್ದಾನೆ. ಕಣ್ಣನ್ನು ಮುಚ್ಚ ದೇವರು. ಹೌದು ಕರ್ತನೇ ರಾಜ, ನಮ್ಮನ್ನು ನಾವು ತಗ್ಗಿಸಿಕೊಂಡು, ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು, ನಮ್ಮ ಜೊತೆಯಲ್ಲಿ ನೀನು ಭೂಪರನ್ನು ಉಂಟು ಮಾಡಿರ್ತಕ್ಕಂಥ ಪರಮಪಿತನೇ, ಭೂಮಿ ಆಕಾಶಗಳಿಗೆ ಒಡೆಯನೇ. ಹೌದು ರಾಜ, ಕ್ರೈಸ್ತವನಿಗೆ, ಒಂದು ವಿಶ್ವಾಸಿಗೆ ಅನ್ಯನು ಕೊಟ್ಟ ಶಾಕ್ ಸಾಮಾನ್ಯವಾದ ಶಾಕ್ ಅಲ್ಲ. ಅನ್ಯನಿಗೆ ಗೊತ್ತಾಗ್ತದೆ ನಮ್ಮ ಜೊತೆಯಲ್ಲಿ ಎಂತ ಪವಿತ್ರವಾದಂಥ ದೇವರು, ಎಂತ ಪವಿತ್ರವಾದಂಥ ಪರಲೋಕ ರಾಜ್ಯದ ಸಮೂಹ, ಎಂತ ಪವಿತ್ರವಾದಂಥ ದೇವದೂತ ಸಮೂಹ ನಮ್ಮ ಜೊತೆಯಲ್ಲಿ ನಿಂತಿದೆ ಎಂಬುದಾಗಿ. ಓ ಸ್ತೋತ್ರ ಕರ್ತನೆ, ಓ ಸ್ತೋತ್ರ ಕರ್ತನೆ, ಪರಿಶುದ್ಧನೇ, ಓ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ರಾಜಾದಿರಾಜನೇ. ನಮ್ಮ ದೇಶವನ್ನೇ ಆರೋಗ್ಯಪಡಿಸತಕ್ಕಂಥ ಸಾಮರ್ಥ್ಯ ನಿನ್ನೊಳಗಿದೆ. ಆ ಬ್ರಾಹ್ಮಣ ಪ್ರಾರ್ಥನೆ ಮಾಡಿದ, ನಾವು ನಿನ್ನ ಪ್ರಜೆಗಳು, ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ
ದಾಸನು, ನನ್ನ ಪ್ರವಾದಿ, ನನ್ನ ಮನುಷ್ಯರಾಗಿರುವ ಅಬ್ರಾಮನು ನಿನಗಾಗಿ ಪ್ರಾರ್ಥನೆ ಮಾಡಿರುವಾಗ ನಿನ್ನ ದೇಶದ ಮೇಲೆ ಬಂದಿರುವ ಶಾಪದಿಂದ ನಿನಗೆ ಆರೋಗ್ಯ ಸಿಗ್ತದೆ. ನಿನ್ನ ದೇಶದ ಮೇಲೆ ಬಂದಿರತಕ್ಕಂತ ಆ ಆರ್ಥಿಕ ರೋಗದಿಂದ ನಿನ್ನನ್ನು ಗುಣಪಡಿಸ್ತಾನೆ. ನಿನ್ನ ದೇಶ ಮೇಲೆ ಬಂದಿರತಕ್ಕಂತ ಆ ಭೌತಿಕ ರೋಗದಿಂದ ನಿನ್ನನ್ನು ಗುಣಪಡಿಸ್ತಾನೆ. ನೀನು ಪ್ರಾರ್ಥನೆ ಮಾಡಿದ್ರೆ, ಅಲ್ಪಸಂಖ್ಯಾತರಾದ ನೀವು, ಬಲಹೀನರಾದ ನೀವು, ಏನು ಜನಾಂಗ ಇಲ್ಲದವರು ನೀವು ನನ್ನ ಜನರು, ನನ್ನವರು ಎಂದು ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳಲಾಗಿದೆ. ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನ ಹುಡುಕಿ ನನ್ನನ್ನು ಪ್ರಾರ್ಥಿಸುವುದಾದ್ರೆ ಪರಲೋಕದಿಂದ ನಾನು ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೇನೆ. ರಾಜ, ಕರ್ತನೆ, ಅಲ್ಪಸಂಖ್ಯಾತರಾದ ನಾವು ರಾಜ ನಿನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಆರೋಗ್ಯ ರಾಜ, ನಮ್ಮ ದೇಶದಲ್ಲಿ ಆತ್ಮಿಕ ಆರೋಗ್ಯ ಕರ್ತನೆ, ನಮ್ಮ ದೇಶದಲ್ಲಿ ಆರ್ಥಿಕ ಆರೋಗ್ಯ ಕರ್ತನೆ, ನಮ್ಮ ದೇಶದಲ್ಲಿ ಭೌತಿಕ ಆರೋಗ್ಯವನ್ನು ಕರ್ತನೆ ಅನುಗ್ರಹಿಸು ರಾಜ. ಸ್ತೋತ್ರ ಕರ್ತನೆ, ಸ್ತೋತ್ರ. ಪರಿಶುದ್ಧನೇ ಪವಿತ್ರ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ, ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ರಾಜ, ಇವತ್ತಿನ ದಿನ ಕರ್ತನೆ ಪ್ರತಿಯೊಬ್ಬರ ಜೀವನದಲ್ಲಿ ಕರ್ತನೆ ಅನ್ಯನು ಒಂದು ವಿಶ್ವಾಸಿಗೆ ಕೊಟ್ಟ ಶಾಕ್, ಅನ್ಯನು ದೇವ ಜನರಿಗೆ ಕೊಟ್ಟ ಶಾಕ್. ಓ ಕರ್ತಾದಿ ಕರ್ತನೆ, ಇವತ್ತು ಕರ್ತನೆ ಇಂಥ ಅದ್ಭುತವಾದಂತ ಬೆಳಗ್ಗೆ ನನಗೆ ಒಟ್ಟಿಗೆ ಮಾತಾಡ್ತಿರ್ತಾ ಯುವಕನ ಹೇಳ್ತಾ ಇದ್ದಾನೆ, ಅಯ್ಯೋ ಅನ್ಯನಿಗೆ ಹೇಳಿದುಕೊಳ್ಳೆ ನನಗೆ ಬೆಂಕಿ ಸ್ನಾನ ಮಾಡಿಸಿದಂಗಾಯ್ತ್ರಿ, ಅಯ್ಯೋ ಬೆಂಕಿ ಸ್ನಾನ ಮಾಡಿಸಿದಂಗಾಯ್ತ್ರಿ. ಯಾಕಂದ್ರೆ ನಾನು ಎಂತ ದುರ್ಮಾರ್ಗನು, ನಾನು ದೇವರನ್ನು ನಂಬಿಕೊಂಡು ದೇವರ ವಾಕ್ಯವನ್ನು ಕೇಳಿ ನನ್ನ ಹೃದಯದೊಳಗೆ ಪಾಪ ಇತ್ತಲ್ಲ, ಆದರೂ ದೇವರ ಅನ್ಯನ ಮೂಲಕವಾಗಿ ನನಗೆ ಮಾತಾಡಿದರು. ನನ್ನ ಪ್ರಿಯ ಸಹೋದರೇ, ಇವತ್ತಿನ ದಿನ ಅನ್ಯರ ಮೂಲಕವಾಗಿ ವಿಶ್ವಾಸಿಗೆ ಒಂದು ಶಾಕ್. ಆ ಶಾಕ್ ಏನಲ್ಲ, ಇವತ್ತಾದ್ರೂ ಮನಸ್ತಿರ್ಕೋ. ಯಾಕಂದ್ರೆ ನಿನ್ನ ಜೊತೆಯಲ್ಲಿ ಈ ಭೂಮಿ, ಆಕಾಶ, ಸರ್ವಚಂದ್ರ, ಈ ನಕ್ಷತ್ರ, ಬ್ರಹ್ಮಾಂಡವನ್ನು ಉಂಟು ಮಾಡಿರ್ತಕ್ಕಂಥ, ಈ ವಿಶ್ವವನ್ನು ಉಂಟು ಮಾಡಿರ್ತಕ್ಕಂಥ ದೇವರು, ಅದೃಶ್ಯವಾದಂತ ದೇವರು, ಆ ಬ್ರಾಹ್ಮಣ ಸಂಗಡ ಇದ್ದ ದೇವರು, ಅದೇ ಯೇಸು ಕ್ರಿಸ್ತನ ಸಾಲಿಗೆ ಬಂದಿದ್ದಾರೆ. ಈಗೋ ದೇವರ ರಾಜ್ಯ ನಿಮ್ಮ ಸಮೀಪದಲ್ಲಿದೆ, ಅದು ಕಣ್ಣಿಗೆ ಕಾಣುವಂತದ್ದಲ್ಲ, ನಿನ್ನ ಜೊತೆಯಲ್ಲಿ ನಿಂತಿದೆ. ಕೃಪಾ ಕನಿಕರವುಳ್ಳ ದೇವರೇ ನಿನಗೆ ಸ್ತೋತ್ರ. ಈಗಲಾದ್ರೂ ಮನಸ್ಸು ತಿರುಕು, ಈಗಲಾದ್ರೂ ದುರ್ಮಾರ್ಗತನವನ್ನು ಬಿಟ್ಟು, ಈಗಲಾದ್ರೂ ಪಾಪಿಷ್ಟವಾದ ಕಾರ್ಯಗಳನ್ನು ಬಿಟ್ಟು, ಈಗಲಾದ್ರೂ ಪಶ್ಚಾತ್ತಾಪ ಪಟ್ಟು ದೇವರೇ ನನ್ನನ್ನು ಕ್ಷಮಿಸು. ಅನ್ಯರ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡದೆ ಕರ್ತನೆ ಕೃಪಾ ಸಂಪೂರ್ಣ ದೇವರಿಗೆ ಶುಭವಾಗ್ಲಿ, ಮೇಲಾಗ್ಲಿ, ಒಳ್ಳೆದಾಗ್ಲಿ ಎಂದಾಗ ಹರಿಸ್ತಾ ಜೀವಮಾನ ಕಾಲವೆಲ್ಲ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಯೇಸು ನಾಮದಲ್ಲಿ ಅವರೆಲ್ಲರ ಸಂಕಟಗಳಲ್ಲಿ, ಬಾಧೆಗಳಲ್ಲಿ, ವೇದನೆಗಳಲ್ಲಿ ಇರ್ತಕ್ಕಂಥ ಮಾಯಾಜಾಲದಲ್ಲಿ ಕರ್ತನೆ ಯಾರ್ಯಾರು ತೊಂದರೆಗಳಲ್ಲಿ, ಸಂಕಟದಲ್ಲಿದ್ದಾರೆ ಅವರೆಲ್ಲರಿಗೆ ಯೇಸು ನಾಮದಲ್ಲಿ ಅದೃಶ್ಯವಾದಂತ ಪರಲೋಕ ದೇವರ ಪರಲೋಕ ರಾಜ್ಯದ ನಾಮದಿಂದ ಅವರಿಗೆ ಬಿಡುಗಡೆ ಉಂಟಾಗಲಿ ಯೇಸು ನಾಮದಲ್ಲಿ. ಯಾರ್ಯಾರು ರೋಗದಿಂದ ದುಃಖದಿಂದ ಬದುಕಿನಲ್ಲಿ ತೊಂದರೆಯಲ್ಲಿ ಸಂಕಟದಲ್ಲಿ ಸಿಕ್ಕಿಕೊಂಡು ನರಳುತ್ತಾ ಇದ್ದಾರೆ ಅವರೆಲ್ಲರಿಗೆ ಉಪಶಮನ ಉಂಟಾಗಲಿ, ಅವರೆಲ್ಲರಿಗೆ ರಿಲೀಫ್ ಉಂಟಾಗಲಿ. ಕರ್ತಾದಿ ಕರ್ತನೆ, ದೇವಾದ್ಯವನೇ ಎಷ್ಟೋ ಆಸಕ್ತಿಯಿಂದ ಕರ್ತನೆ ಇವತ್ತು ನಮ್ಮೊಟ್ಟಿಗೆ ಕರ್ತನೆ ಪವಿತ್ರಾತ್ಮ ದೇವರು, ಆ ಬೆಂಕಿಯ ದೇವರು ರಾಜ ಕರ್ತನೆ, ದೇವರ ವಾಕ್ಯದ ಹೇಳದಂತೆ ನಾನಾದ್ರೆ ನೀರಿನಿಂದ ಸ್ನಾನ ಕೊಡ್ತಾ ಇದ್ರೆ ಆತನ ಬೆಂಕಿಯಿಂದ ನಿನಗೆ ಸ್ನಾನವನ್ನು ಕೊಡುವನು ಎಂಬುದಾಗಿ. ಯೋ ರಬ ಶೀಕಲಬದ ರಬ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಕೃಪಾ ಸಂಪೂರ್ಣ ದೇವರೇ ನಿನಗೆ ವಂದನೆಗಳು, ಕೋಟಿ ಕೋಟಿ ನಮನಗಳು. ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ ಸದಾಕಾಲ ನಿಮಗೂ ನಿಮ್ಮ ಕುಟುಂಬಗಳಿಗೆ ಇರಲಿ ಎಂಬುದಾಗಿ ಹಾರಿಸ್ತಾರೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಈಗೋ ಯೇಸುವಿನ ನಾಮದಲ್ಲಿ ಅದೃಶ್ಯವಾದ ದೇವರು ನಿನ್ನ ಮೇಲೆ ಕೈನ ಚಾಚ್ತಾ ಇದ್ದಾನೆ. ಅದೃಶ್ಯವಾದ ದೇವರು ನಿನ್ನ ಎಲ್ಲಾ ರೋಗಗಳು, ನಿನ್ನ ಎಲ್ಲಾ ಬಾಧೆಗಳನ್ನು, ಎಲ್ಲಾ ಶಾಪಗಳಿಂದ ಮುಕ್ತಿ ಕೊಟ್ಟಿದ್ದಾನೆ ನಿನಗೆ. ಕೃಪಾ ಸಂಪೂರ್ಣ ದೇವರೇ ನಿನಗೆ ಸ್ತೋತ್ರ. ಶುಭವಾಗಲಿ, ಮೇಲಾಗಲಿ. ಯೇಸು ಶಿಲುವೆ ಮೇಲೆ ಗಾಯಗೊಂಡಿದ್ದು ಎಷ್ಟು ನಿಜವೋ, ಯೇಸು ನಾಮದಲ್ಲಿ ನೀನು ಗುಣವಾಗಿದ್ದು ಕೂಡ ಅಷ್ಟೇ ನಿಜ, ನೀನು ಸ್ವಸ್ಥವಾಗಿದ್ದು ಅಷ್ಟೇ ನಿಜ. ಯೇಸು ನಮ್ಮ ಬಡತನವನ್ನು ಹೊತ್ತುಕೊಂಡಿದ್ದು ಎಷ್ಟು ನಿಜವೋ, ನೀನು ಸಾಲ ಮುಕ್ತನಾಗಿ ಅನೇಕ ಜನರಿಗೆ ದಾನ ಮಾಡುವಂತ ಆಗಿದ್ದು ಕೂಡ ಅಷ್ಟೇ ನಿಜ ಎಂಬುದಾಗಿ. ಸಂತೋಷದಲ್ಲಿಯೂ ನಿನ್ನ ವರ್ಷಗಳು ಸುಖದಲ್ಲಿಯೂ ಇರಲಿ ಎಂಬುದಾಗಿ 10ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಎಲ್ಲರಿಗೆ ಪ್ರಾಪ್ತವಾಗಲಿ. ಕೊನೆಗೆ ನಿತ್ಯ ಜೀವ, ರಕ್ಷಣೆ ಸದಾಕಾಲ ನಿನ್ನ ಮಕ್ಕಳಿಗೆ ಕರ್ತನೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ.